ओम शांति। ओम शांति। ओम शांति। आप ले लो। आज प्यारे बाबा की मुरली होली पर है। ಇವತ್ತಿನ ಮುರಳಿ ಹೋಲಿ ಹಬ್ಬದ ಬಗ್ಗೆ ವಿಶೇಷವಾಗಿದೆ.
ಹೋಲಿ ಏನು ಅದು ನಮ್ಮೆಲ್ಲರಿಗೂ ಗೊತ್ತಿದೆ ಅಲ್ಲ. ಏನು ಹೋಲಿ? ಹೋಲಿ ಅಂದರೆ ಬಾಬಾಕ್ಕೆ ಸಂಘ ರಂಗ್ ಕಲರ್ಫುಲ್. ಕಲರ್ ಹಾಕ್ಕೊಳ್ಳೋದೇ ತಾನೇ ಅವತ್ತಿನ ವಿಶೇಷತೆ. ಅಂದಾಗ ಕಲರ್ ಏನು ಹಾಕ್ಕೊಳ್ತೀರಿ, ಬಟ್ ಆ ಕಲರ್ ಕಾಣುತ್ತಾ ಎಲ್ಲರಿಗೆ. ಅಲ್ಲಿ ಕಲರ್ ಹಾಕಿದ್ರೆ ಎಲ್ಲ ಕಾಣ್ತದೆ. ಬಟ್ ನಾವು ಪರಮಾತ್ಮ ತಂದೆಯ ಸಂಘದ ರಂಗು ಏನಿದೆ, ಆತ್ಮೀಯತೆಯ ರಂಗು ನಿರಾಕಾರ ಅಲ್ವಾ. ಅವ್ರ ಜೊತೆ ಇದ್ದವರು ನಿರಾಕಾರಿ ಸ್ಥಿತಿಯಲ್ಲಿ ಜಾಸ್ತಿ ಇರ್ತಾರೆ. ಅದು ಕಾಣಬೇಕಲ್ಲ ಸಂಘದ ರಂಗು. ಅದು ಪ್ರಾಕ್ಟಿಕಲಿ ವ್ಯವಹಾರದಲ್ಲಿ ಇನ್ನು ಬೇರೆ ಬೇರೆ ನಿಶ್ಚಿಹ್ನೆಗಳನ್ನು ಹೇಳಿದ್ದಾರೆ ಬಾಬೂರು, ಯಾವ ತರಹ ಏನು ಅಂತ. ಸೊ ನಾನು ಹಂಗಿದ್ದೀನ ಇಲ್ವಾ ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ತುಂಬ ಇಂಪಾರ್ಟೆಂಟ್ ಮಾತು. ನಾವು ಆ ಸ್ಥಿತಿಯಲ್ಲಿ ಇರೋದು ಮಾಡೋದೇನಿದೆ ಅದು ತುಂಬ ದೊಡ್ಡ ವಿಷಯ. ಆ್ಯಂಡ್ ಬಾಬಾ ಇನ್ನೊಂದು ಮಾತೇನು ಹೇಳ್ತಿದ್ದಾರೆ ಅಂದರೆ, ಎಲ್ಲರೂ ಇಷ್ಟಪಡ್ತಾರೆ ತೀವ್ರ ಪುರುಷಾರ್ಥ ಮಾಡಲಿಕ್ಕೆ. ಬಾಬಾ ತೀವ್ರ ಪುರುಷಾರ್ಥದ ಹಿಂದೆ 3 ಖಜಾನೆಗಳನ್ನು ನೋಡ್ತಿದ್ದಾರೆ. ಯಾರ್ಯಾರು ಎಷ್ಟೆಷ್ಟು ತೀವ್ರ ಪುರುಷಾರ್ಥ ಮಾಡಿ, ಕೌನ್ ಕಿತ್ನಾ ತೀವ್ರ ಪುರುಷಾರ್ಥ ಕರ್ಕೆ ತೀನೋ ಖಜಾನಾ ಜಮಾ ಕಿಯಾ ಹೈ. ಒಂದು ಪುರುಷಾರ್ಥದ ಪ್ರಾರಬ್ಧದ ಖಜಾನೆ ಅಲ್ಲ, ಇನ್ನೊಂದು ಸದಾ ಸಂಬಂಧ ಸಂಪರ್ಕದಲ್ಲಿ ಎಲ್ಲರ ಜೊತೆ ಸಂತುಷ್ಟ ಇರೋದು, ಸಂತುಷ್ಟ ಮಾಡೋದು. ಅದರ ಆಧಾರದ ಮೇಲೆ दुआओं का खाता, संतुष्ट करना, संतुष्ट रहना, ये दुआओं का खाता जमा होता है. हर एक के साथ संबंध संपर्क में दुआएं मिले तो क्या चाहिए? आशीर्वाद ಹೆಂಗೆ ಸಿಗುತ್ತೆ? ನಿಸ್ವಾರ್ಥ ಅವ್ರ ನಿರ್ಮಾಣ ಕಿತ್ತನ रहेंगे. ಎಷ್ಟು ಸಂಬಂಧಗಳಲ್ಲಿ ನಿಸ್ವಾರ್ಥ ಹಾಗೂ ನಿರ್ಮಾಣವಾಗಿರ್ತೀವಿ ಅಂಬಲ್ಲಾಗಿ. ಆ್ಯಂಡ್ ಅವರಿಗೆ ಅವರ ಸ್ಥಿತಿ ಮಾಡ್ಕೊಳ್ಳೋದ್ರಲ್ಲಿ ಸಹಯೋಗ ಕೊಡ್ತೀವಿ, ಅದು ಸಹಜ ಆಗುತ್ತೆ. ಇನ್ನೊಂದು ಪುಣ್ಯದ ಖಾತೆ. ಜೀವನದಲ್ಲಿ ಅವಶ್ಯಕತೆಯಲ್ಲಿ ಸಹಯೋಗ ಕೊಡೋದಂತೂ ಪುಣ್ಯ ಸಿಗ್ತದೆ. ಸೊ ಆತ್ಮಗಳ ಸಂಬಂಧದಲ್ಲಿ ಬರ್ತಾ ನಿರಂತರ ಕೊಡೋ ಸ್ಥಿತಿ. ಆತ್ಮಾओंके संबंध संपर्क में आते निरंतर देना है ना, देने से बढ़ता है. तो पुण्य का खाता, तीनों खाता जमा करने के लिए बच्चे तीव्र पुरुषार्थ करते हैं. बाबा कहते मैं सबको खजाना भी एक जैसा सबको दिया है, फिर भी नंबरवार क्यों? कारण क्या है? तीव्र पुरुषार्थ में अलबेलापन आ जाता है. ತೀವ್ರ ಪುರುಷಾರ್ಥದಲ್ಲಿ ಹುಡುಗಾಟಿಕೆ ಬರುತ್ತೆ. ಹುಡುಗಾಟಿಗೆ ಕಾರಣ ಏನು? ಕಾರಣ ಶಬ್ದ, ರೀಸನಿಂಗ್. ಎಲ್ಲದಕ್ಕೆ ಮಕ್ಕಳು ನೆಪ ಹೇಳ್ತಾರೆ. ಕಾರಣ ಅಂದರೆ ನೆಪಗಳು, ನೆಪಗಳ ಸಾಗರ. ಏನೋ ಯೋಗ ಮಾಡೋಕ್ಕೆ ಯಾಕಾಗಲಿಲ್ಲ ಬಾಬಾ, ಅಯ್ಯೋ ಅವಶ್ಯಕತೆ ಇತ್ತಲ್ಲ, ಆ ಕೆಲಸ ಈ ಕೆಲಸ ಅದರಲ್ಲಿ ಆಗಲೇ ಇಲ್ಲ, ಹಂಗೆ ಹೇಳ್ಕೊಳ್ತಾರೆ. ಯಾಕೆ ಎದ್ದೊಳ್ಳಿಲ್ಲ? ಅಯ್ಯೋ ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ, ಅದಕ್ಕೆ ನಾನು ಎದ್ದಳಕ್ಕಾಗಲಿಲ್ಲ. ಮಕ್ಕಳ ಹತ್ರ ಬೇಕಾದಷ್ಟು ಕಾರಣ ಇದೆ, ಅಂದರೆ ನೆಪಗಳಿದೆ. ಬಟ್ ಆ ನೆಪಗಳು ಹೇಳಿಕೊಂಡು ಪುರುಷಾರ್ಥ ಕೇರ್ಲೆಸ್ ಆಗ್ತಾ, ಕಡಿಮೆ ಆಗ್ತಾ, ಎಷ್ಟು ಈ ಖಾತೆಗಳನ್ನು ಜಮಾ ಮಾಡ್ಕೋಬೇಕು ಅದರಲ್ಲಿ ಮಕ್ಕಳು ವಂಚಿತರಾಗ್ಬಿಡ್ತಾರೆ. ಅದು ಸರಿ ಇಲ್ಲಲ್ಲ. ಸೊ ಇದು ಮುಖ್ಯವಾದ ಮಾತು. ಯಾವುದರಲ್ಲಿ ನಾವು ಯಾವ ರೀತಿಯಲ್ಲಿ ಇದ್ದು ನಮ್ಮದು ಪುರುಷಾರ್ಥ ಏನು ಮಾಡಬೇಕನ್ನೋದೇನಿದೆ. ನನ್ನ ಪ್ರಾರಬ್ಧ ಮಾಡ್ಕೊಳ್ಳೋ ಟೈಮು ಬರೀ ಇದೊಂದು ಸಂಗಮ ಯುಗನೂ ಕೈ ಬಿಟ್ಟು ಹೋಗಿದೆ. ಏಕೀ ಸಮಯ ಹೇ ಜೋ ದಾತಾ ಬಾಬಾ ಬಂದು ಎಲ್ಲ ಕೊಡ್ತಾರೆ. ನಾವೆಷ್ಟು ತಗೋತಿದ್ವಿ ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಏನು ಪ್ರಯೋಜನ ಇಲ್ಲ. ಬಾಬಾ ಸಮಯ ಪ್ರಮಾಣ ನಾವು ಮಕ್ಕಳಿಗೆ ಏನು ಹೇಳ್ತಿದ್ದಾರೆ ಅದರ ಅನುಸಾರ ನಡೆಯೋದು ಭಾಳ ಅಗತ್ಯ ಇದೆ, ಭಾಳ ಅವಶ್ಯಕತೆ. ಭಾಳ ಸಮರ್ಥ ರೀತಿಯಲ್ಲಿ ನಾವು ನಡ್ಕೋಬೇಕಾಗುತ್ತೆ, ಇಲ್ಲ ಅಂದರೆ ಕಷ್ಟ. ಕಾರಣ ಇವತ್ತಿನಿಂದ 1ನೇ ತಾರೀಕು ಬರೋದಕ್ಕೆ ಮುಂಚೆನೇ ಕಾರಣ ಅನ್ನೋ ಶಬ್ದವನ್ನು ತೆಗೆದುಬಿಡಿ. ಕಾರಣ ತೆಗಿಲಿಕ್ಕೆ ದೊಡ್ಡ ಫುಲ್ ಸ್ಟಾಪ್ ಹಾಕ್ಬಿಡಿ.
ಏನೆಲ್ಲ ಆಗೋಯ್ತು ಆಗೋಯ್ತು. ಬಾಬಾ ಹೇಳ್ತಾರೆ ಹೋಲಿ ಅಂದರೆ ಹೋಲಿ ಹೋಗ್ಯ, उसको फुल स्टॉप लगाओ. ಭೀತಿಕೋ ಚಿತಾವೋ ನೈ, ಆಗಿದ್ದನ್ನು ತಿರ್ತಿರ್ಗ ನೀವು ನೆನಪು ಮಾಡೋಂಗಿಲ್ಲ, ಸದಾ ಸಮರ್ಥರಾಗಿರಿ. ಟೀಕೆ. रिवाइज डेट 18/3/2008. कारण शब्द को निवारण में परिवर्तन कर मास्टर मुक्तिदाता बनो. सबको बाप के संग का रंग लगाकर समान बनने की होली बनाओ. मनाना है ना, होली मनाओ. आज सर्व खजानों के मालिक बाप दादा अपने चारों ओर के खजाने संपन्न बच्चों को देख रहे हैं. हर एक बच्चे के खजाने में कितना खजाना जमा हुआ है वो देख हर्षित होते हैं. खजाने तो सभी को एक ही समय एक ही जैसे मिले हैं, फिर भी जमा का खाता सभी बच्चों का अलग अलग है. अलग अलग, लेकिन समय प्रमाण अभी बाप दादा सभी बच्चों को सर्व खजानों से संपन्न देखना चाहते हैं, क्योंकि ये खजाने सिर्फ अभी एक जन्म के लिए नहीं है. अंडरलाइन. ಇವತ್ತು ತಂದೆ ಸರ್ವ ಖಜಾನೆಗಳ ಮಾಲೀಕ ತನ್ನ ಎಲ್ಲ ಮಕ್ಕಳು 4 ಮಕ್ಕಳನ್ನು ಮಕ್ಕಳ ಎಲ್ಲ ಸಮಯ ಇಡೀ ವಿಶ್ವದಲ್ಲಿ ಎಷ್ಟು ಮಕ್ಕಳಿದ್ದಾರೋ ಚಾರೋರ್ ಅಂದರೆ ಅವರೆಲ್ಲರನ್ನ ಖಜಾನೆಗಳಿಂದ ಸಂಪನ್ನ ರೂಪದಲ್ಲಿ ನೋಡ್ತಾ ಇದ್ದೀನಿ. ಪ್ರತಿಯೊಬ್ಬ ಮಗು ಖಜಾನೆಗಳಲ್ಲಿ ಎಷ್ಟು ಜಮಾ ಮಾಡ್ಕೊಂಡು ಸಂಪನ್ನರಿದ್ದಾರೆ ಅದನ್ನು ನೋಡ್ತಾ ಇದ್ದೀನಿ, ನೋಡಿ ಹರ್ಷಿತನಾಗ್ತಿದ್ದೀನಿ. ಖಜಾನೆ ಎಲ್ಲ ಮಕ್ಕಳಿಗೆ ಅಟ್ ಎ ಟೈಮ್ ಯಾವ ಸೆಕೆಂಡ್ ನೀವು ಬಾಬಾ ನೀವು ನಂದು ಅಂದ್ರಿ ಆ ಸೆಕೆಂಡ್ ಎಲ್ಲ ಖಜಾನೆಗಳು ಎಲ್ಲರಿಗೆ ಸ್ಯಾಂಕ್ಷನ್ ಆಗೋಯ್ತು. ಯಾರು ಎಷ್ಟು ಬೇಕಂದ್ರೂ ಖಜಾನೆಗಳನ್ನು ತಗೋಬೋದು. ಆ ತರಹ ಬಾಬಾ ಹೇಳ್ತಾರೆ ನಾನು ಎಲ್ಲರಿಗೆ ಕೊಟ್ಟಿದ್ದೀನಿ, ಆದರೆ ಮಕ್ಕಳ ಖಾತೆ ನೋಡಿದಾಗ ನಾನು ಹೆಂಗೆ ಎಲ್ಲ ಒಂದೇ ತರಹ ಫುಲ್ ಕೊಟ್ಟಿದ್ದೀನಲ್ಲ ಅಷ್ಟಿಲ್ಲ. ಯಥಾಶಕ್ತಿ ಎಲ್ಲರೂ ಅವರವ್ರ ಪುರುಷಾರ್ಥ ಪ್ರಮಾಣ ಖಜಾನೆಗಳನ್ನು ಜಮಾ ಮಾಡಿದ್ದಾರೆ. ಕಾರಣ ಏನು? ಯಾಕೆಂತಂದರೆ ನಾನು ಯಾಕೆ ಸಂಪನ್ನರಾಗಿ ನೋಡೋಕ್ಕೆ ಬಯಸ್ತೀನಿ ಅಂದರೆ ಈ ಖಜಾನೆಗಳು ನೀವೆಷ್ಟು ಎಚ್ಚರ ಇರಬೇಕಂದ್ರೆ ಇದೊಂದು ಜನ್ಮಕ್ಕಲ್ಲ ನಾನು ಕೊಡ್ತಿರೋದು, 2 ಯುಗ, ಅರ್ಧ ಕಲ್ಪ ಅಂತೂ ಫುಲ್ 100%, ಜೊತೆಗೆ ಇನ್ನೇನು ಇನ್ನು ಅರ್ಧ ಕಲ್ಪ ಅಂದರೆ ಟೋಟಲ್ ಕಲ್ಪಕ್ಕೋಸ್ಕರ ನಾನು ಎಲ್ಲ ಖಜಾನೆಗಳನ್ನು ಕೊಡ್ತಿದ್ದೀನಿ. ಅದರಿಂದ ಖಜಾನೆಗಳನ್ನು ತುಂಬಿಕೊಳ್ಳೋದ್ರಲ್ಲಿ ನೀವು ಅಂತರ ಮಾಡ್ಕೋಬೇಡಿ, ಕೇರ್ಲೆಸ್ ಮಾಡಬೇಡಿ ಅಂತ ಅರ್ಥ. ಅಂದರೆ ಪುರುಷಾರ್ಥದ ಪ್ರತಿ ಅಷ್ಟು ತೀವ್ರತೆ ಇರಬೇಕು, ಅಷ್ಟೆಲ್ಲ ನಮಗೆ ಕಾಳಜಿ ಇರಬೇಕು, ಚಿಂತೆ ಇರಬೇಕು. जानकी दादी ಇದು फेवरेट ಮಾತು. सी पुरुषार्थ करना है ऐसा नहीं सोचो, लेकिन पुरुषार्थ करना है, तपस्या करनी है. ये जैसे कि ये धुन लग जाए, ये चिंता लगे ಅಂತನ್ನವರು. ನಾನು ಸಾರಿ, मनुष्य कोई बात का चिंता करता है तो चिंता जाता ही नहीं. ಹಂಗೆ ನಿಮ್ಮ ಸ್ಥಿತಿಯಲ್ಲಿ ನಾನು ಎಲ್ಲ ಪುರುಷಾರ್ಥ ಮಾಡಿ ಬಾಬಾವರಿಂದ ತಗೋಬೇಕನ್ನೋದು ಇರಬೇಕಲ್ವಾ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ. ಅಂದರೆ ಈ ಖಜಾನೆಗಳು ಒಂದು ಜನ್ಮಕ್ಕಲ್ಲ, ಇದು ಅವಿನಾಶಿ ಖಜಾನೆಗಳು. और ये ಖಜಾನ ಅವಿನಾಶಿ ನೈ, ಸಾತ್ ಚಲನೆ ವಾಲ ಖಜಾನ. ನಿಮ್ಮ ಜೊತೆ ಬರೋವಂಥ ಖಜಾನೆಗಳು ನಾನು ಕೊಟ್ಟಿರೋದು, ಯಾರು ಕಿತ್ಕೊಳ್ಳೋಕ್ಕಾಗಲ್ಲ, ಲೂಟಿ ಮಾಡೋಕ್ಕಾಗಲ್ಲ ಇದನ್ನು. इस समय के खजानों को सभी बच्चे जानते ही हो. बाप दादा ने क्या क्या खजाना दिया है वो कहने से ही सबके सामने आ गए ना. ನಾನು ನೀವು ಮಕ್ಕಳಿಗೆ ಏನೇನು ಖಜಾನೆ ಕೊಟ್ಟಿದ್ದೀನಿ ನಾನು ಹೇಳಿದ ತಕ್ಷಣ ನಿಮ್ಮ ಮುಂದೆ ಖಜಾನೆ ಬಂತಾ ಇಲ್ವಾ? ಏನಂತೀರ ಎಲ್ಲರೂ? ಖಜಾನೆಗಳು ಬಂದ್ಬಿಡ್ತಲ್ವಾ? ಸೊ ಖಜಾನೆ ಯಾವ್ಯಾವುದು? ज्ञान गुण शक्तियाँ, समय भी एक खजाना, शुद्ध संकल्प खजाना,
उसके अंदर बाकी खुशी सब कुछ समाया हुआ है. ಅದಕ್ಕೆ ತಂದೆ ಹೇಳ್ತಿರೋದು ಇಷ್ಟೆಲ್ಲ ನಾನು ಖಜಾನೆಗಳನ್ನು ನೀವು ಮಕ್ಕಳಿಗೆ ಕೊಟ್ಟಿದ್ದೀನಿ, ಬಟ್ ಅದು ಇಮರ್ಜ್ ರೂಪದಲ್ಲಿ सबके सामने खजानों की लिस्ट इमर्ज रूप में हो गया, इमर्ज आगोईता इदो. क्योंकि बाप दादा ने पहले भी बताया है कि खजाने तो मिले हैं, लेकिन जमा करने की विधि क्या है. जो जितना निमित्त और निर्माण बनता उतना ही खजाने जमा होता है. ಇಲ್ಲಿ इंपॉर्टेंट. तो चेक करो निमित्त और निर्माण बनने की विधि से हमारे खजाने में कितना खजाना जमा हुआ. याकेंद्रे कितना खजाने जमा हुआ और जितना खजाने जमा होगा उतना वो भरपूर होगा. ಖಜಾನೆಗಳು ಬಾಬೋರು ಕೊಟ್ಟಿರೋದೆಲ್ಲ ನೀವು ಜಮಾ ಮಾಡ್ಕೊಂಡು ಹೋದರೆ ಖಜಾನೆಗಳು ಭರ್ಪೂರ ಆಗ್ತಾ ಹೋಗುತ್ತಲ್ಲ. ಅದರ ಹಿಂದೆ ಸುಮ್ಮನೆ ಸಿಗಲ್ಲ, ಅದರ ಹಿಂದೆ ಪುರುಷಾರ್ಥ ಇದೆ. ಜ್ಞಾನ ಗುಣ ಶಕ್ತಿಗಳನ್ನು ನನ್ನ ಜೀವನದಲ್ಲಿ ತುಂಬ್ಕೋಬೇಕಂದ್ರೆ ಏನು ಬೇಕು ಹೇಳ್ರಿ? ಜ್ಞಾನದ ಚಿಂತನೆ ಮಂಥನ ಅನುಭವದ ಆಧಾರದ ಮೇಲೆ ಒಂದೊಂದು ಖಜಾನೆಯನ್ನು ನಾನು ತುಂಬ್ಕೋಬೇಕಾಗುತ್ತೆ. ಹಂಗೆ ಶಕ್ತಿಗಳು, ಪ್ರತಿಯೊಂದು ಶಕ್ತಿ ಅದು ಏನು, ಅದು ಯಾಕೆ ಬೇಕು, ಅದು ಯಾವಾಗ ಯೂಸ್ ಮಾಡಬೇಕು, ಅದು ಒಂದೊಂದನ್ನು ನಾನು ಎಷ್ಟೆಷ್ಟು ಉಪಯೋಗಿಸ್ತಾ ಹೋಗ್ತೀನಿ, ಅದು ದೊಡ್ಡದಾಗ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗೆ ಜ್ಞಾನದ ಖಜಾನೆ ಚಿಂತನೆ ಮಾಡಿ ಇಟ್ಕೊಳ್ಳೋದಲ್ಲ, ಅದನ್ನು ಉಪಯೋಗಿಸ್ತಾ ಹೋಗ್ತೀನಿ, ಅನ್ಯರಿಗೆ ದಾನ ಮಾಡ್ತಾ ಹೋಗ್ತೀನಿ, ಅಷ್ಟು ನನಗೆ ಖಜಾನೆ ಜಮಾ ಆಗ್ತಾ ಹೋಗುತ್ತೆ. ಹಂಗೆ ಗುಣಗಳ ಖಜಾನೆ, ಒಂದೊಂದು ಗುಣನೂ ಒಂದು ದೊಡ್ಡ ಖಜಾನೆ. ಬಟ್ ಇವೆಲ್ಲ ಅನುಭವ ಮಾಡಿ ಅದರ ಚಿಂತನೆ ಮಾಡ್ತಾ ಅದರ ದಾನ ಎಷ್ಟು ಮಾಡ್ತೀವಿ ಆ ಖಜಾನೆಗಳು ಜಾಸ್ತಿ ಆಗೋದಷ್ಟೇ ಅಲ್ಲ, ಜಮಾ ಆಗುತ್ತೆ. ಜಮಾಗೆ ನಿರ್ಮಾಣ ಅವ್ರ ನಿರ್ಮಾಣ, ನಿಮಿತ್ತ ಅವ್ರ ನಿರ್ಮಾಣ. ಎಲ್ಲಿವರೆಗೂ ನಿಮಿತ್ತ ಭಾವ ಇಲ್ಲ, ಅಲ್ಲಿ ಅಭಿಮಾನ ಬಂದ್ಬಿಡ್ತು. ಅಥವಾ ಮಾಡಿದ ನಂತರ ಮಾನ್ ಶಾನ್ ನಿರ್ಮಾನ್, ಅದು ನಾಕೆ ಬರಾಬರ್, ಅಂದರೆ ಅದು ಇಲ್ಲವೇ ಇಲ್ಲ, ಅಭಾವ ಇರಬೇಕು. ಆಗ ನಿಮ್ಮ ಖಜಾನೆಗಳು ಭರ್ಪೂರಿರುತ್ತೆ. ಬಟ್ ಖಜಾನೆ ಭರ್ಪೂರಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಅದ್ರ ಲಕ್ಷಣ ಏನು? ಈಗ ಎಲ್ಲರೂ ಹೇಳ್ತಾರೆ ಹೌದು ನನ್ನ ಹತ್ರ ಇದೆ ಅಂತ, ಬಟ್ ಫುಲ್ ಇದೆಯಾ, ಅರ್ಧ ಇದೆಯಾ, ಕಾಲು ಭಾಗ ಇದೆಯಾ ಗೊತ್ತಾಗೋದು ಹೆಂಗೆ ಅಂದರೆ ಬಾಬಾ ಅದ್ರ ಚಿಹ್ನೆ ಹೇಳ್ತಿದ್ದಾರೆ. उसके चलन और चेहरे से भरपूर आत्मा का रूहानी नशा स्वतः दिखाई देगा. ಫಸ್ಟ್ ಒನ್, ಅವರ ಈಗ ತುಂಬ ಸಾಹುಕಾರರಿದ್ದಾರೆ, ಲಕ್ಷ ಕೋಟಿಗಳಿದೆ, ಅವ್ರ ಮುಖದಲ್ಲಿ ಎಷ್ಟು ನಶೆ ಇರುತ್ತೆ ಗೊತ್ತಾಗ್ಬಿಡುತ್ತೆ. ನೀವು ಮಧ್ಯದ ಯಾರ ಮಧ್ಯದಲ್ಲಾದರೂ ನಿಲ್ಲಿಸಿ ಇವರು ಏನೋ ಸ್ಪೆಷಲ್ ದೊಡ್ಡವರು ಅನ್ನೋದು. ಹಂಗೆ ಭರ್ಪೂರ ಆತ್ಮ ಎಲ್ಲ ಗುಣ ಶಕ್ತಿಗಳಿದ್ದಾಗ ಅವ್ರ ಮಸ್ತಕ, ಅವ್ರ ಮುಖದಲ್ಲಿ ಮತ್ತು ಚಲನೆಯಲ್ಲಿ ಅದು ಕಾಣ್ತಾ ಹೋಗುತ್ತೆ. ಆ ನಶೆ, ಖುಷಿ, ಅದು ಆತ್ಮಿಕ ಸ್ಥಿತಿಯ ನಿಮಿತ್ತ ಭಾವದ ಖುಷಿ ನಶೆ. ಬಾಬಾ ಸಿಕ್ಕಿದ್ದಾರೆ ಅನ್ನೋ ಖುಷಿ ನಶೆ, ಬಾಬೂರ್ ಪ್ರಾಪ್ತಿಗಳ ಖುಷಿ ನಶೆ ಕಾಣ್ತಾ ಹೋಗುತ್ತೆ. ಸ್ವತಃ ಅಂತಿದ್ದಾರೆ ಬಾಬಾ. ಎರಡನೇದೇನು, ಉಸ್ಕೆ ಚೆಹರೆ ಪರ್ सदा रूहानी नशा और फ़कूर चमकता है, और जितना ही रूहानी फ़कूर होगा उतना ही वो बेफिक्र बादशाह होगा. रूहानी फ़कूर अर्थात रूहानी नशा बेफिक्र बादशाह की निशानी है. ಕೇಳಿ, ಎರಡನೇದೇನಂತಂದರೆ ಅತಿಯಾದ ಮುಖದಲ್ಲಿ ನಶೆ ಮತ್ತು ಖುಷಿ. ನಶೆ ಖುಷಿಯ ಜೊತೆ ಹೆಮ್ಮೆ ಇರುತ್ತೆ. ನಾನು ಯಾರ ಮಗು, ನನಗೆ ಯಾರು ಇಷ್ಟೊಂದು ಖಜಾನೆ ಕೊಟ್ಟಿದ್ದಾರೆ, ಆತ್ಮಿಕ ನಶೆ ಮುಖದಲ್ಲಿ ಭರ್ಪೂರ್ ಆ ತುಂಬಿರ್ತಕ್ಕಂಥ ನಶೆ, ಅದು ಹೆಮ್ಮೆ, ಅದು ಕಾಣ್ತಾ ಹೋಗುತ್ತೆ. ನಶೆಯ ಜೊತೆಯಲ್ಲಿ ಫಕೂರ್ ಹೊಳಿತಾ ಹೋಗುತ್ತೆ. ಎಷ್ಟೆಷ್ಟು ಆತ್ಮಿಕ ಆ ನಶೆಯ ಹಿಂದೆ ಹೆಮ್ಮೆ ಇದೆ. ನಾನೇನು, ನಾನು ಯಾರು, ನನ್ನನ್ನು ಎಲ್ಲಿ ನಿಲ್ಲಿಸಿದ್ದಾರೆ ಬಾಬಾ, ಅಂಥವರು ಬೇಫಿಕರ್ ಬಾದ್ಶಾ. ಯಾಕೆ? ಬಾಬಾ ನನ್ನ ಜೊತೆ ಇದ್ದಾರೆ, ಬಾಬಾ ಎಲ್ಲ ಮಾಡ್ತಿದ್ದಾರೆ, ನನಗೆ ಯಾವ ಚಿಂತೆ ಏನು ಬೇಕಾಗಿಲ್ಲ ಅನ್ನೋದು ಸ್ಪಷ್ಟವಾಗಿಬಿಡುತ್ತೆ ಅವರಿಗೆ.
तो ಅದಕ್ಕೆ ಕೇಳ್ತಿದ್ದಾರೆ ಬಾಬಾ, तो अपने को चेक करो, मेरी चलन और चेहरे पर बेफिक्र बादशाह का निश्चय और नशा है. ಮಕ್ಕಳೇ, ನೀವೇ ನಿಮ್ಮಲ್ಲಿ ಚೆಕ್ ಮಾಡ್ಕೊಳ್ಳಿ. ಅಂದರೆ ನನಗೆಲ್ಲದೂ ಸಿಕ್ತು, ಇನ್ನು ಇಂಥದ್ದು ಬೇಕು, ಇಂಥದ್ದು ಸಿಗಬೇಕಲ್ವಾ ಅನ್ನೋ ಚಿಂತೆ ಇಲ್ಲ, ಅಥವಾ ಪರಿಸ್ಥಿತಿಗಳ ಚಿಂತೆ ಇಲ್ಲ, ಸಂಬಂಧಗಳ ಚಿಂತೆ ಇಲ್ಲ. ಯಾಕೆ ಎಲ್ಲದರಲ್ಲಿ ಬಾಬಾ ಇದ್ದಾರೆ, ಬಾಬಾ ನೋಡ್ಕೋತಾರೆ. ಚಿಂತೆ ಇರ್ಕೂಡ್ದು ಅಂತಂದರೆ ಇನ್ನೊಂದು ದೊಡ್ಡ ಮಾತೇನು, ನಾನು ಆತ್ಮ ಶ್ರೀಮತದ ಪ್ರಮಾಣ ಎಷ್ಟು ನಡೀತೀನಿ ಅಲ್ಲಿ ನಿಶ್ಚಿಂತತೆ ಬಂದ್ಬಿಡುತ್ತೆ. ನನ್ನ ಪ್ರಾರಬ್ಧ ಗ್ಯಾರಂಟೀಡ್ ಕಿಂಗ್ಡಮ್, ಫಿಕರ್ ನೈ रहेगा. ಏನಾಗುತ್ತೋ, ಹೆಂಗಾಗುತ್ತೋ, ಏನಾಗ್ತೀನೋ, ಎಷ್ಟಾಗ್ತೀನೋ, ಅವ್ರ ಮುಂದೆ ಅವ್ರ ಖಾತಾ ಕ್ಲಿಯರ್ ಇದೆ. ಅವ್ರು ಯೋಚನೆ ಮಾಡೋ ಅಗತ್ಯನೇ ಇಲ್ಲ ಹೆಂಗೆ ಏನು ಅನ್ನೋದು. ಅದಕ್ಕೆ ತಂದೆ ಕೇಳ್ತಿರೋದು, ನೀವು ಚೆಕ್ ಮಾಡ್ಕೊಳ್ಳಿ, किसी भी प्रकार का फिक्र तो नहीं है, अपने आप को चेक करो अंतिदारे. क्या होगा, कैसे होगा, ये तो नहीं होगा, कोई भी संकल्प रह तो नहीं गया है. ಏನಾಗುತ್ತೋ ಹೇಗಾಗುತ್ತೋ ಹಿಂಗಾಗಲ್ಲ ತಾನೇ, ಯಾವ ತರಹದ ಸಂಕಲ್ಪ ಅನ್ನೋದು ಅವ್ರ ಹತ್ರ ಇರಲ್ಲ. बेफिक्र बादशाह का संकल्प यही होगा तो हो रहा है वो बहुत अच्छा, जो होने वाला है और अच्छे ते अच्छा होगा. ನಿಶ್ಚಿಂತ ರಾಜರಿಗೆ, ಬೇಫಿಕರ್ ಬಾದ್ಶಾ ಅಂದರೆ ನಿಶ್ಚಿಂತ ರಾಜರಿಗೆ ಒಂದೇ ಇರುತ್ತೆ, ಏನಾಗ್ತಿದೆ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಿದೆ, ಏನಾಗೋದಿದೆ ಅದು ಇನ್ನೂ ಚೆನ್ನಾಗಿ ಆಗೋದಿದೆ. ಇದು ತುಂಬ ಇಂಪಾರ್ಟೆಂಟು. इसको कहा जाता है फकूर, रूहानी फकूर अर्थात सोमानदारी आत्मा. ಇದಕ್ಕೆ ಹೇಳಲಾಗುತ್ತೆ ನಶೆ, ಆತ್ಮೀಯ ನಶೆ ಅರ್ಥಾತ್ ಸೋಮಾನ್ದಾರಿ ಆತ್ಮ. ತನ್ನ ಸೋಮಾನ ಬಿಟ್ಟು ಕೆಳಗಡೆ ಇಳಿಯಲ್ಲ. ನಾನು ಯಾರು ಸಿಕ್ಕಿದ್ದಾರೆ, ಅವ್ರು ಏನು ಕೊಟ್ಟಿದ್ದಾರೆ, ಇದು ನಿರಂತರವಾದಂಥ ನಶೆ ಅವ್ರಿಗಿರುತ್ತೆ. विनाशी धन वाले जितना कमाते उतना समय प्रमाण फिक्र में रहते. आपको अपने ईश्वरीय खजानों के लिए फिक्र है. ಕೇಳ್ತಿದ್ದಾರೆ, ಲೌಕಿಕದಲ್ಲಿ ಹಣ ಜಾಸ್ತಿ ಬಂದಷ್ಟು ಹೆದರಿಕೆ ಶುರುವಾಗುತ್ತೆ. ಟ್ಯಾಕ್ಸ್ ಬಂದು ಎತ್ಕೊಂಡು ಹೋಗಲ್ಲ ತಾನೆ, ಅವ್ರು ಎತ್ಕೊಂಡು ಹೋಗಲ್ಲ, ಇವ್ರು ಎತ್ಕೊಂಡು ಹೋಗಲ್ಲ, ಹಂಗೆ ಯೋಚನೆ ಮಾಡ್ತಾರೆ. ಬಟ್ ನಿಮಗಿದೆಯಾ ಈಶ್ವರೀಯ ಖಜಾನೆಗಳನ್ನು ಇಟ್ಕೊಂಡಿರೋರಿಗೆ ಎಷ್ಟು ಜಾಸ್ತಿ ಮಾಡ್ಕೋತೀರಾ, ಇನ್ನು ಬೇಫಿಕರ್ ಬಾದ್ಶಾ ಇರ್ತೀರ. ಯಾಕೆಂದರೆ ಯಾರೂ ಕಿತ್ಕೊಂಡು ಹೋಗೋಕ್ಕಾಗಲ್ಲ, ಯಾರೂ ಕದೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮಗೆ ಯಾವ ಚಿಂತೆ ಇಲ್ಲಲ್ಲ ಮಕ್ಕಳೇ ಅಂತ. ಪಕ್ಕನಾ ಇದೆಯಾ ಚಿಂತೆ? ಸ್ವಲ್ಪ ಸ್ವಲ್ಪ ಬೇಫಿಕರ್ ಹೋನಾ, ಫಿಕರ್ है. क्योंकि जो खजानों के मालिक और परमात्मा बालक है वो सदा ही स्वप्न में भी बेफिक्र बादशाह है. क्योंकि उसको निश्चय है कि ये ईश्वरीय खजाने इस जन्म में तो क्या, लेकिन अनेक जन्म साथ है, साथ रहेंगे. इसलिए वो निश्चय बुद्धि निश्चिंत है. ಖಜಾನೆಗಳ ಪ್ರತಿ ನಿಶ್ಚಯ ಬುದ್ಧಿ ಮಕ್ಕಳು ಅಂದರೆ ವಿಜಯಂತಿ ತಾನೆ. ನಿಶ್ಚಯ ಬುದ್ಧಿಯವರಿಗೆ ನಿಶ್ಚಿತ ವಿಜಯ, ನಿಶ್ಚಿತ ಪ್ರಾಪ್ತಿಗಳ ಗ್ಯಾರಂಟಿ ಇದೆ. ನನಗೆ ಬಾಬೂರೇನಿ ಕೊಟ್ಟಿದ್ದಾರೆ, ಇದು ಒಂದು ಜನ್ಮದ್ದಲ್ಲ, ಈ ಜನ್ಮಾಂತರಕ್ಕೆ ನಡೆಯುತ್ತೆ, ಇಡೀ ಕಲ್ಪಕ್ಕೆ ನಡೆಯುತ್ತೆ. ಆ್ಯಂಡ್ ಇದು ಕೊಡ್ತಿರೋದು ಬಾಬಾ ಎಲ್ಲ ಮಲ್ಟಿಪ್ಲಿಕೇಶನಲ್ಲಿ ಕೊಡ್ತಾರೆ ಅನ್ನೋದು ಅಷ್ಟು ನಿಶ್ಚಯ ನಾಶೆ ಇರುತ್ತೆ. ಅದಕ್ಕೆ ನಿಶ್ಚಿಂತರಿರ್ತಾರೆ. ಅಂದರೆ ಅಷ್ಟು ನಿಶ್ಚಯ. ಎಲ್ಲ ವಿಷಯಗಳಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಶ್ಚಯನ, ಎಲ್ಲ ಕಾರ್ನರಲ್ಲಿ. 4 ಪ್ರಕಾರದ ನಿಶ್ಚಯ ನನಗೆ ಎಷ್ಟಿದೆ, ನಿಶ್ಚಯದ ಲಕ್ಷಣ ಬಾಬಾವ್ರು ಏನು ವಿಜಯಂತಿ ಹೇಳಿದ್ದಾರೆ ಅದಿದೆ. ಇದೆಲ್ಲ ಮತ್ತು ಪ್ರತಿಯೊಂದು ನಿಶ್ಚಿತವಾದಂತಹ ಪ್ರಾಪ್ತಿಗಳು, ನಿಶ್ಚಯದ ಚಿಹ್ನೆ. ಹಂಗಲ್ಲ ಒಂದು ಸಾರಿ ಇದೆ ಇನ್ನೊಂದು ಸಾರಿ ಇಲ್ಲ ಅಂತ. तो बाज बाप दादा चारों ओर के बच्चों का जमा का खाता देख रहे थे. पहले भी सुनाया है कि विशेष 3 प्रकार के खाते जमा किया है और कर सकते हो. ಇದೆಲ್ಲರೂ ಕೇಳಿದ್ದೀರಿ. ಎಷ್ಟು ಮುರುಳಿಗಳಲ್ಲಿ ಬಾಬೂರು ಈ ವಿಷಯ ರಿವೈಸ್ ಮಾಡಿದ್ದಾರೆ. ಸೊ ದಟ್ ಮಕ್ಕಳ ಬುದ್ಧಿಯಲ್ಲಿ ಅದು ಕೂತ್ಕೋಬೇಕು. ಅಷ್ಟು ಪುರುಷಾರ್ಥ ಮಾಡಿ
ನಾನು ಈ 3 ಖಜಾನೆಯನ್ನು ಜಮಾ ಮಾಡ್ಕೋಬೇಕನ್ನೋದು ಇರಬೇಕು. ಅದಕ್ಕೆ ತಂದೆ ಹೇಳ್ತಿರೋದು, ನಾನು ಎಲ್ಲರನ್ನ ನೋಡ್ತಾ ಎಲ್ಲರ ಖಾತೆ ಜಮಾ ಎಷ್ಟಿದೆ ನೋಡ್ತಿದ್ದೀನಿ. ಅದರಲ್ಲಿ 3 ಪ್ರಕಾರದ ಜಮಾದ ಖಾತೆಯನ್ನು ನೋಡ್ತಿದ್ದೀನಿ. एक है अपने पुरुषार्थ प्रमाण खजानों का जमा, ये एक खाता है. ನೀವು ನಿಮ್ಮ ಪುರುಷಾರ್ಥದ ಪ್ರಮಾಣ ಒಂದೊಂದು ಖಜಾನೆಯನ್ನು ಜ್ಞಾನ ಗುಣ ಶಕ್ತಿ ಮೂರು ಹೆಸರಿಗೆ, ಆದರೆ 3ರಲ್ಲಿ ಸಾಗರ ಇದೆ. ಜ್ಞಾನದ ಒಂದೊಂದು ಪಾಯಿಂಟೂ ಒಂದೊಂದು ಖಜಾನೆ, ಆ್ಯಂಡ್ ಪ್ರತಿ ಗುಣ ಪ್ರತಿ ಶಕ್ತಿಗಳು ಒಂದೊಂದೂ ಒಂದು ಖಜಾನೆ. ಅದ್ರ ಒಳಗಡೆ ಬೇಕಾದಷ್ಟು ಖಜಾನೆಗಳಿದೆ, ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಪುಣ್ಯದ ಖಾತೆ ಏನು? नेक्स्ट खजाना, दूसरा खजाना है कौन सा? खजाना दुआओं का, बड़ा तो बड़ा खजाना है दुआओं का खजाना. दुआओं का खाता जमा होने का साधन है सदा संबंध संपर्क और सेवा में रहते हुए संकल्प बोल और कर्म में तीनों में स्वयं भी स्वयं से संतुष्ट और दूसरे भी सर्व और सदा संतुष्ट. सर्व और सदा संतुष्ट हो. संतुष्टता दुआओं का खाता बढ़ाता है. क्या करता है संतुष्टता? ಮೇನ್ ಮಾತಿರೋದೇ ಸಂಬಂಧಗಳದು. ನಮ್ಮ ಪುರುಷಾರ್ಥ ಏರಾಫೇರಿ ಆಗುತ್ತಾ, ಯೋಗ ವಿಘ್ನ ಆಗುತ್ತಾ, ಅಥವಾ ನಮ್ಮ ಧಾರಣೆಯಲ್ಲಿ ಅಂತರ ಆಗುತ್ತಾ, ಇದೆಲ್ಲ ಸಂಬಂಧಗಳ ನಿಶ್ಚಿಂತತೆ ಎಲ್ಲಿವರೆಗೂ ಇಲ್ಲೋ, ಸಂಬಂಧಗಳ ಘರ್ಷಣೆಗಳು ಎಲ್ಲಿವರೆಗೂ ಸ್ಟಾಪ್ ಆಗಲ್ವೋ, ಸಂಬಂಧಗಳ ಮನಸ್ತಾಪಗಳು ಎಲ್ಲಿವರೆಗೂ ಸ್ಟಾಪ್ ಆಗಲ್ವೋ ಅಲ್ಲಿವರೆಗೂ ದುವಾಯೆ ಬೇರೆಯವ್ರು ಕೊಡೋದು ಬಿರಲಿ, ನನಗೆ ದುವಾಯೆ ಕೊಟ್ಕೊಳ್ಳೋಕ್ಕಾಗಲ್ಲ. मैं खुद को खुद ही नहीं दे सकती हूँ. ಇಂಪಾರ್ಟೆಂಟ್ ಮಾತಲ್ವಾ? ಇನ್ನು ಕಂಡೀಷನ್ಸ್ ಎಷ್ಟು ದೊಡ್ಡದಾಗಿ ಹೇಳ್ತಿದ್ದಾರೆ ಬಾಬುವರು. 2ನೇದು ಆಶೀರ್ವಾದದ ಖಜಾನೆಯಲ್ಲಿ ಸದಾ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಸೇವೆ ಮಾಡ್ತಾ ಸಂಕಲ್ಪ ಮಾತು ಕರ್ಮದಲ್ಲಿ ಸದಾ ಏನೇ ಆಗಲಿ ನಾನು ಸ್ವಯಂ ಸಂತುಷ್ಟ. ಯಾಕೆ ಏನಾಗುತ್ತೆ ಎಲ್ಲ ಒಳ್ಳೆಯದೇ ಆಗೋದು ಅಂತ ತಾನು ಸಂತುಷ್ಟ. ಮತ್ತು ಬೇರೆಯವರು ಸರ್ವರು ಮತ್ತು ಸದಾ ಸಂಬಂಧಗಳ ಕಂಡೀಷನ್ ಏನು? ನಾನು ಸಂತುಷ್ಟವಾಗಿದ್ದೀನಿ, ಯಾರೇನಾದರೂ ಆಗಲಿ ಅನ್ನೋಂಗಿಲ್ಲ. ನಾನು ಯಾವುದೇ ಕಾರ್ಯ ಮಾಡುವಾಗ ಸಂಬಂಧ ಸಂಪರ್ಕವನ್ನು ಮುಂದಿಟ್ಕೊಂಡು ನಾನು ಮಾಡಬೇಕಾಗುತ್ತೆ. ಜ್ಞಾನಿ ಅಜ್ಞಾನಿ, ಮನೆಯಲ್ಲಿ ಕೆಲವರು ಜ್ಞಾನದಲ್ಲಿ ನಡೀತಾರೆ, ಕೆಲವರಿಲ್ಲ. ಆದರೆ ನಿಮ್ಮ ಜೀವನ ನಿಮ್ಮ ಧಾರಣೆಗಳು ಅಷ್ಟು ಚೆನ್ನಾಗಿರಬೇಕು, ನಿಮ್ಮನ್ನು ನೋಡಿ ಅವ್ರು ಸಂತುಷ್ಟರಾಗಬೇಕು. ಸೊ ಅದಕ್ಕೆ ಬಾಬಾ ಹೇಳ್ತಿರೋದು, ನಿಮ್ಮ ನಿಯಮಗಳನ್ನು ಕಾಂಪ್ರಮೈಸ್ ಮಾಡೋಂಗಿಲ್ಲ. ಅಯ್ಯೋ ಬಾಬಾ ಅವ್ರನ್ನ ಸಂತುಷ್ಟ ಮಾಡೋಕ್ಕೆ ಹೇಳಿದಾರಲ್ಲ ಅಂತ, ಹಂಗಿಲ್ಲ. ಸೊ ಅದಕ್ಕೆ ಬಾಬಾ ಹೇಳ್ತಿರೋದು, ನೀವು ನೋಡ್ಕೊಳ್ಳಿ ನಿಮ್ಮ ಸ್ಥಿತಿ ಹೆಂಗಿದೆ ಮಕ್ಕಳೇ ಅಂತ. ಸಂತುಷ್ಟತೆ ಹಂಗಿದೆಯಾ ಏನಂತೀರಾ? और तीसरा खाता है पुण्य का खाता. पुण्य के खाते का साधन है जो भी सेवा करते हैं, चाहे मन से, चाहे वाणी से, चाहे कर्म से, चाहे संबंध संपर्क में आते, सदा निस्वार्थ और बेहद की वृत्ति स्वभाव भाव या भावना से सेवा करना, इससे पुण्य का खाता स्वतः जमा होता है. ಇಲ್ಲಿ ಕಂಡೀಷನ್ಸ್. ಪುಣ್ಯದ ಖಾತೆ ಜಮಾ ಆಗಬೇಕಂದ್ರೆ ಮೊದಲನೇ ಮಾತು, ಅದರ ಸಾಧನ ಏನಂದರೆ ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಎಲ್ಲರ ಪ್ರತಿ ನಿಸ್ವಾರ್ಥ ಭಾವ ಮತ್ತು ಬೇಹದ್ ವೃತ್ತಿಯ ಸ್ವಭಾವ. ಅಂದರೆ ಬೇಹದ್ ವೃತ್ತಿ ಅಂದ್ರೇನು? ಬೇಹದ್ ವೃತ್ತಿಯ ಸ್ವಭಾವ ಅಂದರು ಬಾಬವರು. ನಿರಂತರ ದೇಹದ ಲಿಮಿಟ್ಸು. ಬೇಹದ್ ಅಂದರೆ ಅನ್ಲಿಮಿಟ್. ನಾನು ಆತ್ಮ ಅನ್ಲಿಮಿಟ್, ದೇಹದ ಜಗತ್ತಿಂದ ದೂರ.
ಆತ್ಮ ಆದ ತಕ್ಷಣ ಬಾಬಾ ಇದ್ದಾರೆ ಮನೆ ಬುದ್ಧಿಯಲ್ಲಿ, ಮನೆ ಬಂದ್ಬಿಡುತ್ತೆ ಪರಮಧಾಮ. ದೇಹ ಬಂದ ತಕ್ಷಣ ಅಲ್ಲಿ ಇವರೇನು ಯಾರು ಹೆಂಗೆ ಎತ್ತ, देह आने से सारी हदें आ जाता है. ऐसा नहीं वैसा, इसको ऐसा नहीं करना, उसको ऐसा नहीं करना, ये सारी बातें आती है व्यवहार में भी. ಸೊ ಯಾರಿಗೆ ಜ್ಞಾನ ಇಲ್ಲ ಮನೆಯಲ್ಲಿ ಏನು ಮಾಡ್ತೀರಾ ನೀವು? ಅಲ್ಲಿ ಯಥಾಶಕ್ತಿ ಅವ್ರ ಪಾರ್ಟ್ ಇದ್ದಂಗೆ ಮಾಡ್ತಿದ್ದಾರೆ, ಬಟ್ ಎಲ್ಲರೂ ಒಳ್ಳೆಯವರು. ನೀವು ಜ್ಞಾನ ಇಲ್ಲದವ್ರೂ ಬಾಬಾ ಹೇಳ್ತಾರೆ ಉಸ್ಮೇ ವಿಶೇಷತಾಯೇ ಹೋತಿ ಹೈ, ವಿಶೇಷತಾ ಕೋ ದೇಖೋ. ನೀವು ಅವ್ರ ವಿಶೇಷತೆಗಳನ್ನು ನೋಡಿ ಬೇರೆ ನೋಡಕ್ಕೆ ಹೋಗಬೇಡಿ ಅಂತಾರೆ ಬಾಬಾವ್ರು. ಅದು ಸಾಧ್ಯನಾ ಅಥವಾ ಇಲ್ವಾ? ಮುರಳಿ ಕೇಳ್ತಾ ಕೇಳ್ತಾ ಕಿಟಕಿಯಿಂದ ಆಚೆ ಮನ್ಸೋದ್ರೆ ಎಳ್ಕೊಂಡು ಬನ್ನಿ. 1000 ಸಾರಿ ಹೋಗುತ್ತೆ ಮನ್, ಬುದ್ಧಿ ಟಕಾರಂತ ಹೊರಟುಬಿಡುತ್ತೆ, ಕೇಳಲ್ಲ, ನಿಮ್ಮನ್ನು ಹೇಳಲ್ಲ. ಅದಕ್ಕೆ ಇದೆಲ್ಲ ಸೀರಿಯಸ್ ವಿಷಯ ಅಲ್ಲ, ಯಾವುದನ್ನು ನಾವು ಜಮಾ ಮಾಡ್ಕೋಬೇಕು. ಅದಕ್ಕೆ ಬಾಬಾ ಹೇಳ್ತಿರೋದು ನಿಸ್ವಾರ್ಥ ಭಾವನಾ और निस्वार्थ बेहद कीर्ति उसको स्वभाव बना दो. ಅಂದರೆ ಆತ್ಮಿಕ ಭಾವದ, ಆತ್ಮಿಕ ಸ್ವರೂಪದ ಸ್ವಭಾವ, ಹ್ಯಾಬಿಟ್, ನೇಚರ್ ಮಾಡ್ಕೊಂಡ್ಬಿಡಿ. ಅಂದರೆ स्वार्थ आना ही नहीं है, उसको नेचर बना दो, स्वभाव बना दो. आत्म स्वरूप में रहते हर एक के प्रति कोई एक्सपेक्टेशन नहीं, सब अच्छा हो रहा है. सरी ना? हंगागता? 1 सेकेंड के लिए हम नीचे नहीं आवे तभी क्या होगा? पुण्य का खाता कंटिन्यूसली जमा होगा, कटेगा नहीं. क्या है बाबा यहाँ ऊपर दुआओं के लिए संतुष्टता की बात की, पुण्य के लिए क्या बात की? निस्वार्थ की और बेहद स्वभाव की. आत्म स्वरूप होने बगैर निस्वार्थ भाव नहीं आ सकता. देहबान का कई लिमिटेशंस है. क्या भी बोलो, इसका विस्तार चिंतन करो. ಟಕಾರ ಅಂತ ಬಂದ್ಬಿಡುತ್ತೆ ಎಲ್ಲ. ದೇಹ ಬಾನ ಇದ್ರೂ ಪ್ರಭಾವಗಳೇನಿದೆಯಲ್ಲ ಅದು ಹೆಚ್ಚು ಕಡಿಮೆ ಮಾಡಿಬಿಡುತ್ತೆ, ಹಂಗಿರಂಗಿಲ್ಲ. ಆಗ ಬಾಬಾ ಹೇಳ್ತಾರೆ ಭಾವ और भावना को बदलो. अंदर की भावना और बाहर की हाव भाव ये बदले नहीं, ताकि आपका स्वभाव ही आत्म स्वरूप का है. अच्छाई देखना, अच्छाई समझना, अच्छाई करना, यही मेरा ನ್ಯಾಚುರಲ್ ನೇಚರ್ हो जाए. नो ಇದು ಎಲ್ಲಿವರೆಗೂ ಆತ್ಮ अच्छे है ना, आत्मा सदैव श्रेष्ठ है. उसका स्वरूप में आप जो भी रहेंगे सदैव वो अच्छा ही है. ದೇಹ ಬಾನ ಬಂತಂದರೆ ಹೊಟ್ಟೋಗುತ್ತೆ. ಅದಕ್ಕೆ ಬಾಬಾ ಸ್ವಭಾವ ಅಂತ ಹೇಳ್ಬಿಟ್ರು. ಆಗ ನಿಮ್ಮ ಪುಣ್ಯದ ಖಾತೆ ನಿರಂತರ ಜಮಾ ಆಗ್ತಾ ಹೋಗುತ್ತೆ. तो ಚೆಕ್ करो, ಚೆಕ್ करना आता है, आता है. ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ, ಚೆಕ್ ಮಾಡ್ಕೊಳ್ಳೋದು ಬರುತ್ತಾ? ಕಿಸ್ಕೋ ನೈ ಆತಾ ಹೋ ಆತ ಉಟಾಹೋ. ಯಾರಿಗೆ ಬರಲ್ಲೋ ಅವ್ರ ಕೈ ಎತ್ತಿ ನಿಂತಿದ್ದಾರೆ. ಏನಂತೀರ? ಎಲ್ಲರಿಗೆ ಬರುತ್ತಲ್ಲ, ಎಲ್ಲ ಪ್ರವೀಣರು ತಾನೇ ನೀವೆಲ್ಲ, ಅಥವಾ ಇಲ್ವಾ? ಪ್ರವೀಣತೆ ಮತ್ತೆ 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 ಆ ಸ್ಥಿತಿಯಲ್ಲಿದ್ದು ಮಾಡಿದಾಗ ಬರ್ತದೆ, ಇಲ್ಲಾಂದರೆ ಬರಲ್ಲ. ನೋಡ್ಕೊಳ್ಳಿ. करते हैं ना, चेक नहीं करते हो पहली लाइन वाले करते हो. ಏಕೆಂದರೆ ಮೂರು ಖಾತೆ. एक तो स्वयं पुरुषार्थ का खाता, दुआओं का खाता, पुण्य का खाता. ನಮಗೆ ಚಿಂತೆ ಇರಬೇಕಲ್ಲ, ನಾನು ಪ್ರಾರಬ್ಧ ಏನು, ಪುರುಷಾರ್ಥ ಎಷ್ಟು ಮಾಡಿದ್ದೀನಿ ಅಂತ. ಪುರುಷಾರ್ಥನೂ ಒಂದು ಶ್ರೇಷ್ಠ ಕರ್ಮ ತಾನೆ. ಚೆಕ್ ಮಾಡೋಕ್ಕೆ ಬರುತ್ತೋ ಇಲ್ವೋ ಅಂತ ಕೇಳ್ತಿದ್ದಾರೆ, ಎಲ್ಲರನ್ನೂ ಕೇಳ್ತಿದ್ದಾರೆ. ಕ್ಯಾ ಕರ್ತೆ
क्योंकि बाप दादा ने सुना है, इशारा तो दे दिया है कि अभी समय की समीपता तीव्र गति से आगे बढ़ रही है, इसलिए अपनी चेकिंग बार बार करनी है, क्योंकि बाप दादा हर बच्चे को राजयोगी सो राजा बच्चा देखना चाहता है। यही परमात्म बाप को रूहानी नशा है कि एक एक बच्चा मेरा कौन है, ರಾಜ ಬಚ್ಚ ಹೈ. ಪಾಪನಿಗೆ ಅದು ನಾಶೆ ಇದೆ. ನಂದು ಒಬ್ಬೊಬ್ಬರು ಮಕ್ಕಳು ಲೌಕಿಕದಲ್ಲಿ ಎಲ್ಲರೂ ರಾಜ ಮಕ್ಕಳಾಗಕ್ಕಾಗಲ್ಲಲ್ಲ. ಒಬ್ಬ ರಾಜನಿಗೆ ಇಬ್ಬರು ಮೂರು ಜನ ಇದ್ರೂ ಯಾರಾದರೂ ಒಬ್ಬ ರಾಜ ಆಗ್ತಾನೆ, ಎಲ್ಲರೂ ಆಗಲ್ಲ. ಇಲ್ಲಿ ಬಾಬಾ ಹೇಳ್ತಾರೆ ನಂದು ಎಲ್ಲ ಮಕ್ಕಳು ರಾಜರೇ, ರಾಜಯೋಗಿ ಸೋ ರಾಜ ಬಚ್ಚ, ಸ್ವರಾಜ್ಯ ಅಧಿಕಾರಿ ಅಲ್ಲ. ಸೊ ಅದಕ್ಕೆ ನಿಮಗೆ ಆ ನಾಶೆ ಇದೆಯಾ ಅಂತ ಕೇಳ್ತಾರೆ ಬಾಬಾ. ಏನಂತೀರಿ? ಈಗಲೇ ನೋಡ್ಕೊಳ್ಳಿ, ಎಲ್ಲ ಮನಸ್ಸು ಜಿರಿಂಬೆ ಥರ ಹೋಗ್ತಿಲ್ಲ ತಾನೆ. ಬುದ್ಧಿಯ ನೇತ್ರ ತನ್ನ ಆತ್ಮ ಅಂತ ತಿಳಿದು ಬಾಬನ ನೋಡ್ತಾ ಮುರಳಿ ಕೇಳ್ತಿದ್ದೀನ. ಯಾವ ಥರ ನನ್ನ ಮನಸ್ಸು ಬುದ್ಧಿ ಕೆಲಸ ಮಾಡ್ತಿದೆ ಅದನ್ನು ನಾವು ನೋಡ್ಕೋತಾ ಇರಬೇಕು. ಸ್ವರಾಜ್ಯ ಅಧಿಕಾರಿ ಸೋ ವಿಶ್ವ ರಾಜ್ಯ ಅಧಿಕಾರಿ ಪರಮಾತ್ಮ ಬಚ್ಚಾ ಹೈ. ಯಾರು ನಾವು? स्वराज्य अधिकारी सो विश्व राज्य अधिकारी, लेकिन कहे कौन? परमात्म बच्चा. ಅದು ನಶೆ ದೊಡ್ಡದಾಗಿರಬೇಕು. खजाने तो बाप दादा द्वारा मिलते ही रहते हैं. इन खजानों को जमा करने की बहुत सहज विधि है. विधि कहो या चाबी कहो, वो जानते हो ना. जमा करने की चाबी क्या है? जानते हो? जमा करने की चाबियाँ 3 बिंदियाँ है. ಏನೋ 3 बिंदुಗಳು है ना. सभी के पास चाबी है. 3 बिंदियाँ लगाओ और खजाने जमा होता रहेगा. सिंपल चाबी ಕೊಟ್ಬಿಟ್ರು. ವಿಧಿಯನ್ನೇ ಅಥವಾ ಚಾಬಿಯನ್ನೇ ಎಲ್ಲ ಖಜಾನೆಗಳನ್ನು ಜಮಾ ಮಾಡಲಿಕ್ಕೆ 3 ಬಿಂದುಗಳಾಕಿ ಸಾಕು. ಅಂದರೆ ಪ್ರತಿಯೊಂದು ಬಿಂದು ಹಾಕೋ ಹ್ಯಾಬಿಟ್ ಬೇಕಾಗುತ್ತೆ. ಹಾಗೆ ಬರಲ್ಲ ಇದು. ಈಗ ನೀವು ಆತ್ಮ ಆತ್ಮ ಅಂತೀರಿ, ಆತ್ಮ ಸ್ವರೂಪ ಆಗದೆ ಸಂಕಲ್ಪಗಳು ಶಾಂತ ಆಗಲ್ಲ. ಆತ್ಮ ಸ್ವರೂಪ ಆಗಿ ಏನು ನಡೀತು ಏನಾಯಿತು ಅದರಲ್ಲಿ ಶುಭವನ್ನು ಅಚ್ಚಾಯಿ ನೈ ದೇಖೆಂಗೆ तो भी मन शांत नहीं होता. फुल स्टॉप नहीं लग सकता है ड्रामा की फुल स्टॉप. बाबा बिंदु वो ಈಸಿ नहीं आएगा. ಆತ್ಮ ಬಿಂದು ಬಂದೇ ಬಿಗರ್. ಅದಕ್ಕೆ ಈ 3 ಬಿಂದುಗಳ ಹ್ಯಾಬಿಟ್ ನಡೀತಾ ಕೂತ್ಕೊಳ್ತಾ ಪ್ರತಿ ಕರ್ಮದಲ್ಲಿ ಜೋ ಮೊದಲೇ ಹೇಳ್ಬಿಟ್ರಲ್ಲ, ಜೋ ಹೋ ರಹಾ ಹೈ ಅಚ್ಚಾ, ಜೋ ಹೋನೆ ವಾಲಾ ಹೈ ಅಚ್ಚೇ ತೇ ಅಚ್ಚಾ. ನನಗೆ ನಾನು ತೃಪ್ತವಾಗಿ ಇಟ್ಕೊಳ್ಬೇಕಂದ್ರೆ ಇದು ದೊಡ್ಡ ಶಸ್ತ್ರ. ಇದು ನನಗೆ ಇಲ್ಲ ಅಂದರೆ ಏನೋ ಒಂದು ಕಿರಿಕಿರಿ ಆಗ್ತಿರುತ್ತೆ. ಅದಕ್ಕೆ ತಂದೆ ಹೇಳ್ತಿದ್ದಾರೆ, ಇದೆಯಲ್ವ 3 ಬಿಂದುಗಳ ಚಾಬಿ. ಮಾತಾओंको चाबी लगाना आता है. माताएं चाबी संभालने में होशियार होती है ना. तो सभी माताओं ने 3 बिंदियों की चाबी संभाल कर रखा है, लगाई है. बोलो माताएं चाबी है, जिसके पास है हाथ उठाओ ಅಂತಿದ್ದಾರೆ. ಯಾಕಂದರೆ ಯಾವಾಗಲೂ ಚಾಬಿಗಳು ಇಲ್ಲಿ ಸಿಗಿಸ್ಕೊಂಡು ಓಡಾಡ್ತಾರಲ್ಲ, ಅದಕ್ಕೆ ಹೇಳ್ತಿದ್ದಾರೆ ಅಭ್ಯಾಸ ಇದೆಯಾ ಅಥವಾ ನಿಮ್ಮ ಹತ್ರ ಚಾಬಿಗಳಿದೆಯೋ ಅಥವಾ ಚಾಬಿಗಳು ತಗೊಂಡು. ಯಾಕೆಂದರೆ ಮಾಯೆಗೂ ಕಣ್ಣು ಬರೀ ಆ ಚಾಬಿಗಳ ಮೇಲೇ, ಹೆಂಗಾದ್ರೂ ಎತ್ಕೊಂಡು ಬಿಡೋಣ ಅಂತ. ಅಣ್ಣಂದ್ರಿರಲಿ, ಅಣ್ಣಂದ್ರಿಗಿನ್ನ ಜೇಬು ಈಸಿ ಚಾಬಿ ಹಾಕ್ಕೊಳ್ಳೋದು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ಹೇಳೋದು, ಸಂಭಾಲನೆ ಮಾಡೋಕ್ಕೆ ಬರುತ್ತಾ? चाबी ये चाबी भी सदा साथ में रहती है ना. ಚಾಬಿ ಜೊತೆ ಇರೋದಂದರೆ ಸ್ಮೃತಿಯಲ್ಲಿ ಜೊತೆ ಇರೋದು. ಚಾಬಿ ಮರೆಯೋಂಗೇ ಇಲ್ಲ. ನನ್ನ ಆತ್ಮ ಅನ್ನೋದು ಮರೆಯೋಂಗೇ ಇಲ್ಲ. ಹಂಗೆ ನೀವು ಇರಬೇಕಾಗುತ್ತೆ. तो वर्तमान समय बाप दादा यही चाहते हैं. अभी समय समीप होने के नाते तो बाप दादा एक शब्द सभी बच्चों के अंदर से, संकल्प से, बोल से और प्रैक्टिकल कर्म से चेंज करना चाहता है. हिम्मत है? बाबा चाहता है, लेकिन करने में हिम्मत है ಅಂತ ಕೇಳ್ತಿದ್ದಾರೆ.
एक शब्द यही बाप दादा हर बच्चे को परिवर्तन कराना चाहता है. ನಾನಿವತ್ತು ಮನಸ ವಾಚ ಕರ್ಮಣ, ಮನಸ್ಸಿಂದನೂ ತೆಗಿಬೇಕು, ವಾಚದಿಂದನೂ ಕರ್ಮದಿಂದನೂ ಇವೆಲ್ಲ ನೀವು ತೆಗೆದುಹಾಕಬೇಕು. ಯಾವುದದು ಯಾವುದು ಒಂದು ಶಬ್ದ ನಾನು ತೆಗಿಯೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಹತ್ರ ಇರೋ ಸರಿ ಇಲ್ಲ. ಒಂದೇ ಶಬ್ದದ ಪರಿವರ್ತನೆ. ಜೋ ಏಕಿ ಶಬ್ದ ಬಾಬಾ ಹೇಳ್ತಿರೋದು, ಯೇ ಶಬ್ದ ಯಹಿ हर एक बच्चे को परिवर्तन करना चाहते हैं. क्या है? जो कि एक शब्द बार बार तीव्र पुरुषार्थ से अलबेला पुरुषार्थी बना देता है. ಯಾಕೆ ನಾನು ಚೇಂಜ್ ಮಾಡ್ಸೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ಒಂದು ಶಬ್ದ ಪುನಃ ಪುನಃ ಏನು ಮಾಡುತ್ತೆ, ಪುರುಷಾರ್ಥವನ್ನು ಹುಡುಗಾಟಿಕೆಯಲ್ಲಿ ತಂದುಬಿಡುತ್ತೆ. ಇದು ತುಂಬ ಕಷ್ಟದ ಮಾತು. ಅದು ಹಂಗಿರಬಾರ್ದಲ್ಲ ಅಂತಾರೆ ಬಾಬುವರು. तो क्या बोलेंगे? ಅವ್ರಿಗೆ ಚೇರ್ ಕೊಡ್ರಲ್ಲ, ಮನ್ಸಾಗ उसको बिठाओ. ಅಣ್ಣಂದರು ಚೇರ್ ಸಾಕ್ರಿ ಅಕ್ಕಂದರಿಗೆ, ಅತ್ಲಗಡೆ ಕೂರಿಸಿ. ತಂದೆ ಹೇಳ್ತಿರೋದು, ತೀವ್ರ ಪುರುಷಾರ್ಥಿಗಳೇನಿದ್ದಾರೆ ಅದರಲ್ಲಿ ನೀವು ತುಂಬ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ಯಾಕೆ? ತೀವ್ರ ಪುರುಷಾರ್ಥನ ಸ್ಲೋ ಮಾಡೋದೇನೆ ಯಾವುದು? ಆ ಶಬ್ದ ಯಾವುದು? ಅಲ್ವೇಲೆ ಪುರುಷಾರ್ಥಿ ಬನಾ ದೇತಾ ಹೈ. ಅದು ಯಾವುದದು? ಬಾಬಾ ಹೇಳ್ತಿರೋದು तीव्र पुरुषार्थ. अभी समय अनुसार ಏನು ಬೇಕೋ, समय अनुसार अभी तीव्र पुरुषार्थ चाहिए. तीव्र पुरुषार्थ और सब चाहते भी है कि तीव्र पुरुषार्थियों की लाइन में आवे, लेकिन एक शब्द अलबेला कर देता है. पता है वो शब्द कौन सा है? परिवर्तन करने के लिए तैयार हो ना. तैयार है, तैयार है, हाथ उठाओ. तैयार है. बाबा ಎಲ್ಲರನ್ನು ಒಪ್ಪಿಸಿ ಆಮೇಲೆ ಹೇಳ್ತಿದ್ದಾರೆ, आपका फोटो टीवी में आ रहा है, तैयार है, अच्छा मुबारक हो. ಎಲ್ಲ ಕೈ ಎತ್ತುತ್ತಿದ್ದಾರೆ. अच्छा तीव्र पुरुषार्थ से परिवर्तन करना है. क्या बोलते हैं? कर लेंगे, देख लेंगे, ऐसे तो नहीं. एक शब्द जान गए होंगे क्योंकि सब होशियार है. वो एक शब्द वो है कारण शब्द को परिवर्तन कर निवारण शब्द को सामने लाओ. ಕಾರಣ ಶಬ್ದವನ್ನು ತೆಗೆದು ನಿವಾರಣ ಶಬ್ದವನ್ನು ತಗೊಂಡು ಬನ್ನಿ. ಯಾವ ವಿಷಯದಲ್ಲಿನೂ ನೀವು ರೀಸನ್ ಹೇಳ್ಬೇಡಿ, ಅಥವಾ ಮಾಡ್ತೀನಿ ಬಾಬಾ, ನೋಡ್ತೀನಿ ಬಾಬಾ, ಆಗುತ್ತೋ ಇಲ್ವೋ ಇದೂ ಹೇಳಂಗಿಲ್ಲ. ಅಥವಾ ಮಾಡೋದ್ರಲ್ಲಿ ಈ ಪರಿಸ್ಥಿತಿ ಬಂತು ಅದಕ್ಕೆ ಹಂಗೆ, ಅವ್ರು ಹಂಗೆ ಮಾಡಿದ್ರು ಅದಕ್ಕೆ ಹಂಗೆ, ಇವ್ರು ಹಿಂಗೆ ನಡ್ಕೊಂಡ್ರು ಅದಕ್ಕೆ ನನಗೆ ಹಿಂಗೆ ಫೀಲಿಂಗ್ ಬಂತು, ಅಥವಾ ಇವ್ರು ಸರಿ ಇದ್ದಿದ್ರೆ ನಾನು ಹಿಂಗೆ ಆಗ್ತಿರ್ಲಿಲ್ಲ. ಇದೆಲ್ಲ ಬೇಕಾದಷ್ಟು ನೆಪಗಳಿದು, ಬಹಾನ ಅಂತಾರೆ ಬಾಬಾ ಕಾರಣವನ್ನು. और कारण कितना डेंजर है मालूम है? कारण ಎಷ್ಟು ಕೆಡದು. कारण कारागृह में लेके जाएगा, ಧರ್ಮರಾಜ್ ಕಿ ಕಾರಾಗೃಹ. ಕಾರಣ ನೆಪ ಹೇಳೋದು ಯಾರಿಗಿರುತ್ತಲ್ಲ, ಕಾರಣಗಳು ಕೊಡೋದು, ಅದು ತಗೊಂಡು ಹೊರಟೋಗುತ್ತಲ್ಲಿ. कारण सामने आने से सेवा व कारण सोचने से निवारण नहीं होता. तो बाप दादा सिर्फ बोलने तक नहीं, लेकिन संकल्प तक भी कारण शब्द को निकाल क्या करो, निवारण में परिवर्तन करना चाहते हो ना. क्योंकि कारण भिन्न भिन्न प्रकार के होते हैं. वो कारण शब्द सोचने में, बोलने में, कर्म में आने में तीव्र पुरुषार्थ के आगे बंधन बन जाता है. क्योंकि आप सभी का बाप दादा से वायदा है, स्नेह से वायदा है कि हम सभी भी बाप के विश्व परिवर्तन के कार्य में कौन है? साथी. ಏನು ನಾವೆಲ್ಲ ಇಷ್ಟು ದೊಡ್ಡ ಕಾರ್ಯದ ಜೊತೆಗಾರರಲ್ಲ, ಹೆಂಗಿರಬೇಕು, ಯಾವ ಥರ ಇರಬೇಕು ನೀವು ಯೋಚನೆ ಮಾಡಿ. ತಂದೆ ಹೇಳ್ತಿರೋದು ಕಾರಣ ನಿವಾರಣೆ ತರಲಿಕ್ಕೆ ಅನೇಕ ಪ್ರಕಾರದ ಭಿನ್ನ ಭಿನ್ನ ಕಾರಣಗಳಿದೆ. ಬಾಬಾ ಇಲ್ಲ ಅಂತ ಹೇಳ್ತಿಲ್ಲ, ಕಾರಣ ಬರ್ತದೆ ನಿಮ್ಮ ಮುಂದೆ, ಬಟ್ ಕಾರಣನ ನೀವು ತಗೊಳ್ಳಂಗಿಲ್ಲ. ನೀವು ಕೇಸೇಕೆ ಬದಲೇ ಐಸೇ ಕರು.
ಹೇಗೆ ಅನ್ನೋದನ್ನು ಹೀಗೆ ಅಂತ ಚೇಂಜ್ ಮಾಡ್ಕೊಳ್ಳಿ. ಎಲ್ಲಿವರೆಗೂ ನಿಮ್ಮ ಹತ್ರ ಎಲ್ಲ ಸಲ್ಯೂಷನ್ ಇದೆ. ಆ ಸಲ್ಯೂಷನ್ನ ನೀವು ಸ್ವಭಾವಗಳ ಸಲ್ಯೂಷನ್ನ, ಸಂಸ್ಕಾರಗಳ ಸಲ್ಯೂಷನ್ನ, ಅಥವಾ ಸಂಬಂಧಗಳ ಸಲ್ಯೂಷನ್ನ ಬಾಬುವರು ಎಲ್ಲದಕ್ಕೆ ನಿವಾರಣೆ ಕೊಟ್ಟಿದ್ದಾರೆ. ಯಾವುದು ಕೊಟ್ಟಿಲ್ಲ ಹೇಳ್ರಿ? हर मुरली में बाबा ने कारण को निवारण में बदलाए बोला है, ऐसा वैसे नहीं. बाबा कहते ऐसे करते जाओ. तो ನೀವೆಲ್ಲ ನನ್ನ ಮುಂದೆ ಪ್ರಾಮಿಸ್ ಮಾಡಿದ್ದೀರ, ತುಂಬ ಪ್ರೀತಿಯಿಂದ ಮಾಡಿದ್ದೀರ, ಜಬರ್ದಸ್ತಿ ಮಾಡಿಲ್ಲ. ಏನಂದರೆ ಬಾಬಾ ನಾವು ಸದಾ ನಿಮ್ಮ ಸಹಯೋಗಿಗಳು, ನಿಮ್ಮ ಕಾರ್ಯದಲ್ಲಿ ಇರ್ತೀವಿ ಅಂತ ಹೇಳಿದ್ದೀರಾ. ಅಂದಾಗ ಹಂಗಿರ್ಬೇಕಲ್ವಾ? साथी यारंद्रे समानर इरवता ने. बाप के साथी है, बाप अकेला नहीं करता, बच्चों को साथ लाते हैं. तो विश्व परिवर्तन के कार्य में आपका क्या कार्य है? सर्व आत्माओं के कारणों को निवारण करना, क्योंकि आजकल मेजॉरिटी दुखी व अशांत होने के कारण अभी मुक्ति चाहते हैं. दुखी अशांति से, दुख अशांति से क्या चाहते हैं? सर्व बंधनों से मुक्ति चाहते हैं. और मुक्तिदाता कौन? ಕಾರಣ ಯಾಕೆ ಇರಬಾರ್ದು ನಿಮ್ಮಲ್ಲಿ ಅನ್ನೋದು ಕೇಳ್ತಿದ್ದಾರೆ ಬಾಬಾ. ನೀವು ಈಗ ಜಗತ್ತಿನ ಮುಂದೆ ದೊಡ್ಡ ಪ್ರಾಬ್ಲಮ್ ಏನು? ಎಲ್ಲರ ಜೀವನದಲ್ಲಿ ದುಃಖ, ಅಶಾಂತಿ, ರೋಗ, ಶೋಕ, ಚಿಂತೆ, ಅಶಾಂತಿ, ಹಿಂದೆ ಭಯ, ಏನೇನಿಲ್ಲ ಹೇಳ್ರಿ? ಶರೀರದ ಕರ್ಮಭೋಗಗಳ ಒಂದು ದೊಡ್ಡ ಕಾರಣಗಳು ಬೇಕಾದಷ್ಟಿದೆ ಅವರಿಗೆ ಅಶಾಂತರಾಗಲಿಕ್ಕೆ, ದುಃಖಿ ಆಗಲಿಕ್ಕೆ. ಇದೆಲ್ಲವರಿಗೆ ನೀವು ಇಷ್ಟೆಲ್ಲ ವಿಶ್ವ ಅಂದರೆ 850 ಕೋಟಿ. ಅವರಿಗೆ ಶಾಂತಿ ಕೊಡೋರು ಯಾರು? ಮುಕ್ತ ಮಾಡೋರು ಯಾರು? ಅವರು ಎಲ್ಲ ಬಂಧನಗಳಿಂದ ಮುಕ್ತರಾಗ್ಲಿಕ್ಕೆ ತಯಾರಿದ್ದಾರೆ. ಬರೀ ದುಃಖ ಶಾಂತಿ ಅಲ್ಲ, ಯಾವ ಬಂಧನ ಬೇಡ ನಮಗೆ ಅಂತ. ಸೊ ಮುಕ್ತಿದಾತರು ಯಾರು? ಯಾರು? ಉಸಿರು ಮಾತ್ರ ಬರ್ತಿಲ್ಲ ನೋಡ್ರಿ. ನಾವೇ ತಾನೇ. ಬಾಬಾ ಹೇಳ್ತಾರೆ ನಾನೇನು ಮಾಡಿದ್ರು ನೀವು ಮಕ್ಕಳ ಹತ್ರ ಮಾಡ್ತೀನಿ, ನಾನು ಡೈರೆಕ್ಟ್ ಮಾಡಲ್ಲ. ಸೊ ನೀವು ತಯಾರಿದ್ರೆ, ನಿಮ್ಮ ಸ್ಥಿತಿ ತಯಾರಿದ್ರೆ ತಾನೇ ನಾನು ಮಾಡೋದು. ಇಲ್ಲಾಂದರೆ ಹೆಂಗಾಗುತ್ತೆ ಮಕ್ಕಳೇ ಅಂತಾರೆ ಬಾಬಾವರು. ಏನಂತೀರ ನೀವು? ಮಾಡಬೇಕಲ್ವಾ? ಮುಕ್ತಿದಾತ ಬಾಬಾ ಹೇಳ್ತಾರೆ ನೀವು ಮುಕ್ತಿದಾತರನ್ನು ನೆನಪು ಮಾಡ್ತಿದ್ದಾರೆ ಅಂತ. बाप के साथ अब बच्चे भी मुक्तिदाता है. आपके जड़ चित्रों से आज तक क्या मांगते हैं? अभी दुख अशांति बढ़ने देख सभी मेजॉरिटी आत्माएं आप मुक्तिदाताओं को याद करते हैं. मन में दुखी होके चिल्लाते हैं ये मुक्तिदाता मुक्ति दो. ನಿಮ್ಮ ಜಡ ಚಿತ್ರಗಳು ದೇವತೆಗಳ ಮುಂದೆ ಹೋಗಿನೂ ಕೇಳ್ತಾರೆ, ಬಾಬನ ಮುಂದೆನೂ ಹೋಗಿ ಕೇಳ್ತಾರೆ, ಏ ಮುಕ್ತಿದಾತರೇ ನಮ್ಮನ್ನು ಮುಕ್ತರನ್ನು ಮಾಡಿ, ಇದು ಕಷ್ಟ ಸಾಕು ಅಂತ. तो क्या आपको आत्माओं के दुख अशांति का पुकार सुनने में नहीं आता? ಮಕ್ಕಳೇ, ನಿಮಗೆ ಇಷ್ಟು ಆತ್ಮಗಳ ದುಃಖ ಅಶಾಂತಿಯ ಕೂಗು ಕೇಳಿ ಬರಲ್ವಾ? लेकिन मुक्तिदाता बन पहले इस कारण शब्द को मुक्त करो. ಅವರೆಲ್ಲರಿಗೆ ಮುಕ್ತಿದಾತ ನೀವು ಯಾವಾಗ ಆಗೋದು? ನೀವು ಫಸ್ಟು ನಿಮ್ಮ ಕಾರಣ ಶಬ್ದದಿಂದ ನೀವು ಮುಕ್ತರಾಗ್ರಿ. ಆಗುತ್ತಾ? ಹಂಗೆ ಮುಕ್ತರಾಗಲೇಬೇಕು, ಇಲ್ಲಾಂದರೆ ಕಷ್ಟ. ಎಷ್ಟೆಷ್ಟು ಮುಕ್ತರಾಗ್ತಾ ಹೋಗ್ತೀರಾ ಶಕ್ತಿ ಸಿಗ್ತಾ ಹೋಗುತ್ತೆ. ಶಕ್ತಿ ಯಾಕೆ ಸಿಗ್ತಿಲ್ಲ? ನಿರ್ಬಲತೆಗಳಿಂದ ಮುಕ್ತಿ ಸಿಗಲಿಲ್ಲ, ಅದಕ್ಕೇ ಹಂಗೆ. ಹಂಗಾಗಬಾರ್ದಲ್ವಾ? ಮುಕ್ತರಾಗಬೇಕು ತಾನೆ. अभी तो दिन प्रतिदिन आपके आगे मुक्तिदाता मुक्ति दो की क्यों लगने वाली है. बाप दादा इस शब्द के इसके साथ और भी कमज़ोर शब्द आता है, विशेष है कारण, फिर उसमें और भी कमज़ोरियाँ होती है. वो वैसे कैसे, ये भी इनके साथ ही शब्द है जो दरवाज़ा बंद के कारण है. ತೀವ್ರ ಪುರುಷಾರ್ಥದ ಬಾಗಿಲು ಬಂದ್ ಯಾಕಾಗುತ್ತೆ ಅಂದರೆ
ಒಂದು ಕಾರಣ ಶಬ್ದ ಅಂತೂ ದೊಡ್ಡದು, ಅದ್ರ ಜೊತೆಗೆ ಅನೇಕ ಪ್ರಕಾರದ ಕಮ್ಜೋರಿ ನಿರ್ಬಲತೆಗಳೇನಿದೆ ಅದು ಬರ್ತದೆ. ಆ ಬಾಬಾ ನನ್ನ ಶರೀರ ನಡೆಯಲ್ಲ, ಹೆಂಗೆ ಮಾಡೋಕ್ಕಾಗುತ್ತೆ, ನೀನೇ ನೋಡ್ತಾ ಇದೆಯಲ್ಲ ಮೇಲೆ ಕೂತ್ಕೊಂಡು, ಏನಿದು ಅಂತ ಬಾಬನಿಗೆ ಹೇಳೋದು. ಆಮೇಲೆ ಸಂಬಂಧಗಳು ಸರಿ ಇಲ್ಲ, ನೀನು ನನಗೆ ಮೊದಲೇ ಸಿಗಬೇಕಾಗಿತ್ತಲ್ವಾ, ನನಗೇನಕ್ಕೆ ಪ್ರವೃತ್ತಿಯಲ್ಲಿ ಕಳಿಸ್ದೆ ನೋಡು ಜಂಜಾಟನ. ಅದಕ್ಕೇ ನಾನು ಪುರುಷಾರ್ಥ ಮಾಡೋಕ್ಕಾಗಲ್ಲ. ಬಂಧನಗಳೆಷ್ಟಿದೆ ನೋಡು. ನನಗೆ ಯಾರಾದರೂ ಸಹಯೋಗಿ ಆಗಿದ್ದರೆ ನಾನು ಹಾರ್ಕೊಂಡಿದ್ದು ಬಿಡ್ತಾಯಿದ್ದೆ. मुझे कोई सहयोगी होता मैं तो उड़ जाता. आप मुझे क्यों भेजा लौकिक में? सो मैं पहले ही अगर मिलता तो ये ना ऐसे वैसे कैसे, ये बहुत कमज़ोरी लाता है. ऐसा क्यों बनाया आपने? हाँ, ಬಾಬನಿಗೆ ಹೇಳ್ತಾರೆ ಮಕ್ಕಳು. ಇಲ್ಲಾಂದರೆ ನಾನು ಎಷ್ಟು ಚೆನ್ನಾಗಿರ್ತಾ ಇದ್ದೆ ಗೊತ್ತಾ ಬಾಬಾ, ನಾನು ಎಷ್ಟು ಪುರುಷಾರ್ಥ ಮಾಡಿಬಿಡ್ತಾ ಇದ್ದೆ. ಇದು ಒಂದಿಲ್ಲ ಅಂದಿದ್ರೆ ಸಾಕಾಗಿತ್ತು ನನಗೆ. ಏಕ್ ನೈ ಹೋತಾ ನಾ ಮೇ ತೋ ಉಡ್ ಜಾತಾ. ಹಿಂಗೆ ಎಷ್ಟೆಲ್ಲ ಹೇಳ್ತಾರೆ ಮಕ್ಕಳು. ಅದಕ್ಕೆ ಬಾಬಾ ಹೇಳ್ತಿದ್ರೆ ಇಸ್ ಕಾರಣಕ್ಕೂ ನಿಕಾಲೋ ಪಹಲೆ, इसके पीछे कमज़ोरियाँ आपे ही निकलेगा. ಅಂದರೆ ಕಾರಣ ಹೇಳೋದಂದರೆ अपने पुराने संस्कारों को पालना. ಕಾರಣ ಶಬ್ದ ಹೇಳೋದಂದರೆ ತನ್ನ ಹಳೆಯ ಸಂಸ್ಕಾರಗಳ ಕಮ್ಜೋರಿ, सारा कमज़ोरी तो पुराना स्वभाव संस्कार है दयाभिमान की. कारण बोल करके बहाना बना के फिर इसको अच्छी तरह से और स्ट्रांग करते जाओ. कितना डेंजर है, इसको हमें रियलाइज़ करना है. ನಾವು ರಿಯಲೈಸ್ ಮಾಡಬೇಕಾಗುತ್ತೆ. ಇದೆಲ್ಲ ಹಂಗೆ ಬಿಡಂಗಿಲ್ಲ. ದರ್ವಾಜ ಇಲ್ಲಾಂದರೆ ಪುರುಷಾರ್ಥದ ದರ್ವಾಜನೇ ಬಂದಾಗ್ಬಿಡುತ್ತೆ. आज सब होली मनाने आए हो ना, सब भाग भाग के आए हो, स्नेह के विमान में चढ़ के आए हो. बाप से स्नेह है, बाप के साथ होली मनाने पहुंच गए. मुबारक को बल पधारे, बाप दादा मुबारक देते. बाप दादा देख रहे कुर्सी पर चलने वाले भी तबीयत थोड़ा नीचे ऊपर होते भी हिम्मत से पहुंच गए. ಎಲ್ಲ ಈಗ ಹೋಲಿ ಆಗಲಿ ಶಿವ ಜಯಂತಿ ಆಗಲಿ ಎಲ್ಲ ಓಡೋಗ್ತಾರಲ್ಲ, ಪರ್ಮಿಷನ್ ಸಿಕ್ಕಿದ್ರೆ ಸಾಕು ಹೋಗೋಣ ಅಂತಾರೆ. ಎಲ್ಲ ಸ್ನೇಹದ ವಿಮಾನದಲ್ಲಿ ಬಂದಿದ್ದಾರೆ. ಮಕ್ಕಳಿಗೆ ಆಗಲ್ಲ ಅಂದ್ರೂ ಕೆಲವರು ವೀಲ್ ಚೇರಲ್ಲಿ ಬಂದಿದ್ದಾರೆ, ಕೆಲವರು ತಬಿಯತ್ ಹಂಗಿಂಗಿದ್ರೂ ಸಾಹಸ ಇಟ್ಕೊಂಡು ಬಂದುಬಿಟ್ಟಿದ್ದಾರೆ. ಎಲ್ಲ ಮಕ್ಕಳಿಗೆ ಶುಭಾಶಯಗಳು, ತುಂಬ ಶುಭಾಶಯಗಳನ್ನು ಕೊಡ್ತಿದ್ದೀನಿ. बाप दादा ये दृश्य देखते हैं, यहाँ कमाल सारी क्लास में आते हैं ना, प्रोग्राम में आते हैं तो चेयर पर भी चल के पंडे को पकड़ कर आ जाते. तो इसको क्या कहा जाएगा? परमात्म प्यार. ಒಬ್ಬರಿಗೆ ಪರ್ಮಿಷನ್ ಸಿಕ್ಕಿದ್ರೆ ಈಗ ವೀಲ್ ಚೇರಲ್ಲಿ ನಡೆಸೋರಿಗೆ ಇನ್ನೊಬ್ರಿಗೂ ಪರ್ಮಿಷನ್ ಕೊಡ್ಬೇಕು ತಾನೆ, ಅವರು ಬಂದುಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬವರು. ಎಲ್ಲ ಮಕ್ಕಳು ತುಂಬ ಪ್ರೀತಿಯಿಂದ ಬಂದುಬಿಡ್ತಾರೆ. ಯಾಕೆಂದರೆ ಬಾಬನ ಮೇಲೆ ಅಷ್ಟು ಪ್ರೀತಿ ಇದೆ. परमात्मा भी ऐसे ही हिम्मतवान दिल के स्नेही बच्चों को बहुत बहुत दिल की दुआएं, दिल का प्यार विशेष दे रहे हैं. ಅಂದರೆ ಈ ಥರ ಬಾಬವ್ರ ಮಕ್ಕಳು ಸಾಹಸವಂತರು, ಹೃದಯದ ಸ್ನೇಹಿಗಳು, ಭಾಳ ಭಾಳ ಹೃದಯದ ಆಶೀರ್ವಾದ, ಹೃದಯದ ಪ್ರೀತಿಯನ್ನು ಕೊಡ್ತಾರೆ. ಇಂಥ ಮಕ್ಕಳು ಯಾರಿಗೆ ತುಂಬ ಜಿಗ್ರಿ ಪ್ರೀತಿ ಇದೆ ಬಾಬವ್ರ ಮೇಲೆ, ಬಾಬಾ ಏನು ಮಾಡ್ತಾರೆ? ರಿಟರ್ನ್ ಪದಮ ಗುಣ ಪ್ರೀತಿ ಕೊಡ್ತಾರಲ್ವ, ಅವ್ರ ಶಕ್ತಿನೂ ಕೊಡ್ತಾರೆ. बाबा का प्यार ही ऐसा चीज़ है जिसमें बड़ा ताकत है, कम नहीं है. हाँ, हिम्मत रख के आए हैं ना, बाप की और परिवार की मदद आई ही. सभी को स्थान ठीक मिला है. जिसको स्थान ठीक मिला है वो हाथ उठाओ. फॉरेनर्स को ठीक मिला है, मेला है ना मेला, वहाँ मेले में तो रेत में ही चलती रहती है, रेत भी. ಅವರೆಲ್ಲ ಮೇಳಗಳು ಮಾಡಿದ್ರೆ ಮಣ್ಣಿನ ಸಹಿತ ಇದಾಗ್ತಿರುತ್ತಲ್ಲ. ಇಷ್ಟೊಂದು ಜನದಲ್ಲಿ ನಿಮಗೆಲ್ಲ ಕಂಫರ್ಟಬಲ್ಲಾಗಿ ಎಲ್ಲ ಇದೆಯಾ, ಎಲ್ಲ ಸರಿ ಇದೆಯಾ ಅಂತ ಕೇಳ್ತಿದ್ದಾರೆ ಬಾಬವರು.
ಸಾಹಸ ಇಟ್ಟಂತೂ ಬಂದಿದ್ದೀರಾ, ಬಟ್ ಪರಿವಾರದ ಸಹಯೋಗ ಇದೆ, ಎಲ್ಲರಿಗೆ ಸ್ಥಾನ ಚೆನ್ನಾಗಿ ಸಿಕ್ಕಿದೆ ತಾನೆ. ಅದಕ್ಕೆ ಬಾಬಾ ಹೇಳೋದು, ಲೌಕಿಕಕ್ಕೆ ಇಲ್ಲಿಗೆ ಬಾಬಾ ಕಂಪೇರ್ ಮಾಡಿ ಹೇಳ್ತಿದ್ದಾರೆ. खाना भी चलता रहता है, रेत भी मिलता रहता है, वो आपको ब्रह्म भोजन अच्छा मिला है ना. ಅವ್ರಿಗಾದರೆ ಪಾಪ ಬಡಿಸುವಾಗ ಊಟನೂ ಬಡಿಸ್ತಿರ್ತಾರೆ, ಆ ಮಣ್ಣು ಬರ್ತಿರುತ್ತೆ ಊಟಕ್ಕೆ. ನಿಮಗಿಲ್ಲಿ ಬ್ರಹ್ಮ ಭೋಜನ ಇರೋ 3 ಅಡಿ ಜಾಗ ಆದ್ರೂ ಬೇಕಾದಷ್ಟು ಚೆನ್ನಾಗಿದೆ. सोने के लिए 3 पैर पृथ्वी मिली है, ऐसा मिलन फिर 5000 वर्ष के बाद सिर्फ संगम पर ही होती है. ಎಲ್ಲ ಮಕ್ಕಳಿಗೆ 3 ಅಡಿ ಅಂತ ಸಿಗುತ್ತಲ್ಲ, 3 ಪೇರ್ ಪೃಥ್ವಿ. ನೀವೆಲ್ಲರೂ ಸಂಗಮ ಯುಗದಲ್ಲಿ 5000 ವರ್ಷದ ನಂತರ ನೀವು ಇದೆಲ್ಲ ಮಾಡ್ತಿರಲ್ಲ. तो आज बाप दादा को संकल्प है कि सब बच्चों के खाते जमा का खाते को देखें. देखा भी है, आगे भी देखेंगे, क्योंकि बाप दादा ने ये पहले ही बच्चों को सूचना दे दिया है कि जमा के खाते जमा करने का समय सिर्फ अभी संगम युग है. ನಾನು ಮೊದಲು ಹೇಳಿದ್ದೀನಿ, ಈಗಲೂ ಹೇಳ್ತಿದ್ದೀನಿ ಎಲ್ಲ ಮಕ್ಕಳೇ, ನಾನು ಎಲ್ಲ ನಿಮ್ಮೆಲ್ಲರ ಎಷ್ಟು ಜಮಾ ಮಾಡ್ಕೊಂಡಿದ್ದೀರಾ ಅಂತಲೂ ನೋಡಿದ್ದೀನಿ. ಅದಕ್ಕೆ ಇಶಾರ ಮಾಡ್ತಿದ್ದೀನಿ, ನಿಮ್ಮ ಜಮಾ ಜಾಸ್ತಿ ಮಾಡ್ಕೊಳ್ಳಿ. ಜಮಾ ಮಾಡ್ಕೊಳ್ಳೋ ಟೈಮ್ ಬರೀ ಸಂಗಮ ಯುಗನೂ ಟೈಮ್ ಹೊರಟೋಗ್ತಿದೆ. ಅಲ್ಲಿ ಇಲ್ಲಿ ನಾರದ ಮುನಿಗಳ ಥರ ನೀವು ತಿರುಗಾಡಂಗಿಲ್ಲ. ನಿಮ್ಮ ಪುರುಷಾರ್ಥ, ನಿಮ್ಮ ಒಳಗಡೆ ನಿಮ್ಮ ಸ್ಥಿತಿ, ನಿಮ್ಮ ಖಾತೆಗಳ ಜಮಾ, ನಿರಂತರದ ಪುರುಷಾರ್ಥದ ಆಧಾರದ ಮೇಲೆ ಪ್ರಾರಬ್ಧ ಜಾಸ್ತಿ ಮಾಡ್ಕೊಳ್ತಾ, ಸ್ವಯಂ ಸಂತುಷ್ಟ ಇರ್ತಾ, ಸ್ವಯಂ ಸದಾ ನಿಮಿತ್ತ ನಿರ್ಮಾನ್ ನಿಸ್ವಾರ್ಥ ಈ ಭಾವನೆಗಳಲ್ಲಿ ಇದ್ಕೊಂಡು ನಾವು ನಡೀತಾ ಹೋದ್ರೇ ಜಮಾ ಆಗುತ್ತೆ. ಅದಕ್ಕೆ ಹೇಳ್ತಿದ್ದಾರೆ, ಇದೊಂದೇ ಸಂಗಮ ಯುಗ ಮಕ್ಕಳೇ. ಈ ಸಂಗಮ ಯುಗ ಪರ್ ಅಬ್ ಜಿತ್ನಾ ಜಮಾ ಕರ್ನಾ ಚಾಹೋ ಸಾರೇ ಕಲ್ಪ ಕಾ ಜಮಾ ಅಬ್ ಜಮಾ ಕರ್ ಸಕ್ತೆ ಹೋ. ಇಡೀ ಕಲ್ಪಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಬಿಡಿ, ಬಟ್ ಈಗಲೇ ಮಾಡ್ಕೊಳ್ಳಿ. फिर जमा के खाते की बैंक ही बंद हो जाएगा, फिर क्या करेंगे. ಈಶ್ವರನ ಬ್ಯಾಂಕ್ ಸಂಗಮ ಯುಗದಲ್ಲೇ ತೆಗೆಯೋದು, ಸಂಗಮ ಯುಗದಲ್ಲೇ ಕ್ಲೋಸ್ ಆಗುತ್ತೆ. ಇನ್ನು ಅದು ತೆಗಿಯಲ್ಲ. ಕ್ಲೋಸ್ ಆದಮೇಲೆ ಏನು ಮಾಡೋಕ್ಕಾಗುತ್ತೆ? ಈಗ ಒಂದು ಬ್ಯಾಂಕ್ ಕ್ಲೋಸ್ ಆದರೆ ಅಲ್ಲಿ ಹೋಗಿ ಇಡೋಕ್ಕಾಗುತ್ತಾ ನೀವು? ಸಾಧ್ಯನೇ ಇಲ್ಲ. ಹಂಗೆ ಇದು ಹುಷಾರಂತ ಇದ್ದಾರೆ ಬಾಬೂರು. क्या करेंगे. इसलिए बाप दादा को बच्चों से प्यार है, तो बाप दादा जानते हैं कि बच्चे अलबेलेपन में कभी भूल जाते हैं, हो जाएगा, देख लेंगे, कर रहे हैं, चल तो रहे हैं. बड़े मज़े से कहते हैं, आप देख नहीं रहे हो, हम कर रहे हैं, हाँ चल रहे हैं, और क्या करें. लेकिन चलना है या उड़ना है? चलना और उड़ने में कितना फ़र्क है. ತಂದೆ ಹೇಳ್ತಿರೋದು, ಮಕ್ಕಳು ಏನು ಹೇಳ್ತಾರೆ, ನೀವು ನೋಡ್ತಿಲ್ವೇನ್ರಿ, ನಾವು ನಡೀತಿದ್ದೀವಲ್ವ, ಮಾಡ್ತಿದ್ದೀವಲ್ವ, ಹೋಗ್ತಿದ್ದೀವಲ್ವ, ಎಲ್ಲದೂ ಮಾಡ್ತಿದ್ದೀರ, ನೋಡ್ತಿಲ್ಲ ನೀವು. ಇದು ಅಲ್ಬೇಲಪ್ಪನ್ ಏನಿದೆ ಅದು ಮರ್ತೋಗ್ಬಿಡ್ತಾರೆ. ಈಶ್ವರನ ಬ್ಯಾಂಕು ಮಿನಿಟ್ ಹತ್ರ ಬರ್ತಿದ್ದೀವಿ, ಬಂದಾಗೋ ಟೈಮ್ ಬಂದ್ಬಿಡ್ತು. ಏನು ಜಮಾ ಆಗಬೇಕು ಜಮಾ ಮಾಡ್ಕೊಂಡು ಬಿಡ್ಬೇಕನ್ನೋದು. ಅಂಡ್ ಇದು ನಾವು ನೋಡ್ತಿಲ್ವ, ನಾವು ನಡೀತಿಲ್ವ ಅಜ್ಞಾನ ಮಾರ್ಗದಲ್ಲಿ, ಮಾಡ್ತಿದ್ದೀವಿ ತಾನೆ. ಈಗ ನಡೆಯೋ ಟೈಮಲ್ಲ, ಎಂಥ ಟೈಮು? हारो टाइम, तभी मंजिल पर पहुंच सकेंगे. अभी उड़ने का टाइम है. ನೀವು ಹಾರ್ತಾ ಇದ್ದರೆ, ಹಾರುವ ಕಳೆಯಲ್ಲಿದ್ದರೆ ಮಾತ್ರ ಏನೋ ಮಂಜಿಲ್, ಗುರಿಯನ್ನು ಮುಟ್ಲಿಕ್ಕಾಗತ್ತೆ. साधारण प्रजा में आना भगवान का बच्चा या साधारण प्रजा ಶೋಭ್ತಾ है. ನೀವು ಸಾಧಾರಣ ಪ್ರಜೆಗಳಾಗಿ ಬಂದರೆ ಏನು ಲಾಭ? ಸತ್ಯುಗಕ್ಕೆ ರಾಜನಾಗಿ ಬರಬೇಕಲ್ವ. ಪರಮಾತ್ಮನ ಮಗು ಪ್ರಜೆ ಶೋಭಿಸುತ್ತಾ? ಮೇಲೇನು ಹೇಳಿದ್ರು, ನನ್ನ ಮಕ್ಕಳೆಲ್ಲ ರಾಜ ಬೇಟ ಅಂತಂದರು. आज होली मनाने आए हो ना, तो होली का अर्थ है ಅಂದರೆ ಮೇನ್ ಮನಸ್ಸು, ಬುದ್ಧಿ, ಮಾತು, ಕರ್ಮ ಸಂಬಂಧ ಸಂಪರ್ಕದಲ್ಲಿ ಬಂದಿರೋದನ್ನು ಕರ್ಮಕ್ಕೆ ಬಂತು.
ಇದರಲ್ಲಿ ಮನಸ್ಸು ಬುದ್ಧಿ ಎಲ್ಲಿ ಹೋಗಬಾರ್ದು, ತಿರುಗಬಾರ್ದು, ಭಟಕನ ಬಂದು ಹೋ ಜಾಯ್. ಕಾರಣೋं के पीछे भी ಭಟಕ್ತಾ है ना. ತಾನು ತಪ್ಪಿಸ್ಕೊಳ್ಳೋಕ್ಕೆ ಬುದ್ಧಿ ಏನೇನೋ ಹೇಳುತ್ತೆ, ಹೆಂಗೆಂಗೋ ಹೇಳುತ್ತೆ. ಇದನ್ನು ಬಂದ್ ಮಾಡಬೇಕು. मन बुद्धि भटके नहीं, इधर उधर इधर उधर, कारणों के पीछे घूमे नहीं. ಇದನ್ನು ಬಂದ್ ಮಾಡಬೇಕಾಗುತ್ತೆ. तो ಅದಕ್ಕೆ ತಂದೆ ಹೇಳ್ತಿರೋದು, आज होली मनाने आए हो ना, होली का अर्थ है बीती सो बीती. आज से बाप दादा यही चाहता है, बीती सो बीती. कोई भी कारण से अगर कोई भी कमज़ोरी रही हुई है तो अब घड़ी बीती सो बीती कर अपना चित्र स्मृति में लाओ. अपना ही चित्रकार बन अपना चित्र निकालो. पता है ना. ತಂದೆ ಹೇಳ್ತಿರೋದು, ಹೋಲಿ ಅಂದ್ರೇ ಹೋಲಿ ಹೋಗ್ಯ, ಪಾಸ್ಟ್ ಈಸ್ ಪಾಸ್ಟ್ ಮಾಡಿಬಿಡಿ. ಪಾಸ್ಟ್ ಈಸ್ ಪಾಸ್ಟ್ ಮಾಡೋ ಚಿತ್ರ ಸ್ಮೃತಿಯಲ್ಲಿ ತನ್ನಿ. ಯಾವುದೇ ಕಾರಣದ ಕಮ್ಜೋರಿ, ನಿರ್ಬಲತೆ ಉಳ್ಕೊಂಡಿದೆ ಅಂದರೆ ಅದನ್ನು ಸಮಾಪ್ತಿ ಮಾಡಿಬಿಡಿ. ಇಸ್ ಗಡೀಸೆ ಯಾವುದೇ ನಿರ್ಬಲತೆಯ ಕಾರಣ, ನಾನು ನೆಪ ಹೇಳ್ತೀನಲ್ಲ, ಈ ಕೆಲವರಿಗೆ ಆಲಸ್ಯ ಇರುತ್ತೆ, ಎದೊಳಕ್ಕೆ ಲೇಜಿ, ಎದ್ದು ಮುರಳಿ ಓದ್ಕೊಳ್ಳೋಕ್ಕೂ ಲೇಜಿ, ಮುರಳಿ ಕೇಳೋಕ್ಕೂ ಲೇಜಿ. ಅವರೇನು ಹೇಳ್ತಾರೆ, 1000 ನೆಪ ತರ್ತಾರೆ. ಬಾಬಾ ಇವತ್ತು ಗೊತ್ತಾ ಶರೀರನೇ ಸರಿ ಇಲ್ಲ, ಎದ್ದಳಕ್ಕೆ ಆಗ್ತಿಲ್ಲ ಗೊತ್ತಾ, ಇಲ್ಲಾಂದರೆ ನಾನೇನು ಬಂದ್ಬಿಟ್ಟು ಎಲ್ಲ ಆ್ಯಕ್ಯುರೇಟಾಗಿ ಅಲರ್ಟಾಗಿರ್ತೀನಿ ಅಂತಾರೆ. ಹಂಗೆ ಯಾವುದೋ ಒಂದು ಕೊರತೆ ನಿಮ್ಮನ್ನು ಕೇರ್ಲೆಸ್ ಮಾಡುತ್ತೆ, ಅದು ತೆಗೀರಿ. ಅದನ್ನು ಪಾಸ್ಟ್ ಈಸ್ ಪಾಸ್ಟ್ ಮಾಡಿ. ಇದುವರೆಗೂ ಇತ್ತು, ಆಯಿತು, ಹೋಯ್ತು, ಇನ್ನು ಮುಂದೆ ತರಬೇಡಿ, ಈ ಸೆಕೆಂಡಿಂದ ತರಬೇಡಿ. ಪಾಸಿಬಲ್ಲ. ಎಲ್ಲರೂ ಏನಂತೀರಿ, ಮನೆಯಲ್ಲಿ ಏನಂತಿದ್ದೀರಿ? ಹಾಂ, ಬಿಂದು ಮನ ಫೈನಲ್ ಬಿಂದು. ಅಪನಾ ಈ ಚಿತ್ರಕಾರ ಬನ್ನ ಅಪನಾ ಚಿತ್ರ ನಿಕಾಲು. ನೀವೇನೇ ನಿಮ್ಮ ಆರ್ಟಿಸ್ಟ್ ಆಗಿ ನೀವು ನಿಮ್ಮ ಆರ್ಟ್ ಬರ್ಕೊಳ್ಳಿ, ಇದು ಕಂಪ್ಲೀಟ್ ಖತಮ್ ಆಗಬೇಕಂತ ಸಾಧ್ಯನಾ? ಚಿತ್ರ ದೇಖ್ ರಹೆ ಹೋ ಅಂತ ಕೇಳ್ತಾ ಇದ್ದಾರೆ. ಪತಾ ಹೈ बाप दादा अभी भी एक एक बच्चे का कौन सा चित्र सामने देख रहा है? पता है कौन सा चित्र देख रहे हैं? अभी आप सभी भी अपना चित्र खींचो. आता है चित्र खींचने, आता है. श्रेष्ठ संकल्प की कलम से अपना चित्र अभी अभी सामने लाओ. पहले सभी ड्रिल करो, माइंड की ड्रिल, कर्मेंद्रियों की ड्रिल नहीं, मन की ड्रिल करो. रेडी? ड्रिल करने के ही रेडी है, कान दिलाओ. देखो सबसे श्रेष्ठ ते श्रेष्ठ चित्र होता है ताज तख्त और तिलकधारी. ಅಂದರೆ ನಿಮ್ಮ ಚಿತ್ರ ನೀವೇನೇ, ಏನು ರಾಜರ ಚಿತ್ರ, ಯಾರಿಗೆ ಕಿರೀಟ ಇದೆ, ಸಿಂಹಾಸನ ಇದೆ, ತಿಲಕ ಇದೆ, ರಾಜ ತಿಲಕ, ಅವನು ರಾಜ ತಾನೆ. ನೀವೆಲ್ಲರೂ ಆ ಚಿತ್ರ ಮನಸ್ಸಿನ ಡ್ರಿಲ್ ಮಾಡಿ ನಿಮ್ಮ ಮನಸ್ಸಲ್ಲಿ ಈ ಚಿತ್ರ ತಂದ್ಕೊಳ್ಳಿ ಅಂತ ಹೇಳ್ತಿರೋದು ಬಾಬುರು. ಆಗುತ್ತಾ? अपना चित्र सामने लाओ और सब संकल्प किनारे कर देखो. आप सभी बाप दादा के दिल तख्त नशीन हो ना. ನೀವೆಲ್ಲ ಮಕ್ಕಳು ತಂದೆ ಹೃದಯ ಸಿಂಹಾಸನ. ಈ ಜನ್ಮದಲ್ಲಿ ಈಗೀಗ ಸ್ವರಾಜ್ಯ ಅಧಿಕಾರಿ ಅಂದ್ರೇನು ಅಂತ ಹೇಳ್ತಿದ್ದಾರೆ. ತಖ್ತ ಹೈ, ಐಸಾ ತಖ್ತ ಕಹಾ ಭೀ ನಹೀ ಮಿಲೇಗಾ. ಪರಮಾತ್ಮನ ಹೃದಯ ಸಿಂಹಾಸನ ಸಂಗಮ ಯುಗ ಬಿಟ್ಟರೆ ಇನ್ಯಾವಾಗಲೂ ಸಿಗಲ್ಲ. ಇದೆಯಾ? तो पहले ये चित्र निकालो कि मैं विशेष आत्मा, समानदारी आत्मा, बाप दादा की पहली रचना श्रेष्ठ आत्मा. ಎಷ್ಟೊಂದು ಸ್ವಮಾನಗಳು. बाप दादा के दिल तख्त नशीन हूँ. तख्त नशीन हो गए. साथ साथ परमात्मा रचना इस वृक्ष के जड़ में बैठी हुई पूर्वज और पूज्य आत्मा. ಕೇಳ್ತಾ ಹೋದಂಗೆ ಮಾಡ್ತಾ ಹೋಗ್ತಿದ್ದೀರ ತಾನೆ. ಕನ್ನಡ ಟ್ರಾನ್ಸ್ಲೇಷನ್ ಏನು ಬೇಕಾಗಿಲ್ಲ. ಮನೆಯಲ್ಲಿ ಇದೆಲ್ಲ ಮನಸ್ಸಿನ ಡ್ರಿಲ್ ಮಾಡಬೇಕು. ವರ್ತಮಾನದ ನಂದು ರಾಜಾಯಿ ಏನೋ ಒಂದು ಪರಮಾತ್ಮನ ಹೃದಯ ಸಿಂಹಾಸನಕ್ಕೆ ಅಧಿಕಾರಿ. ಇಂಥ ಸಿಂಹಾಸನ ಎಲ್ಲೂ ಸಿಗಲ್ಲ. ಮೊದಲು ಈ ಚಿತ್ರ ತೆಗಿರಿ. ನಾನು ವಿಶೇಷ ಆತ್ಮ, ಸಮಾನಧಾರಿ ಆತ್ಮ, ತಂದೆ ಪರಮಾತ್ಮನ ಮೊದಲನೇ ರಚನೆ. ಬ್ರಾಹ್ಮಣರೆಲ್ಲರೂ ಭಗವಂತನ ಮೊದಲನೇ ರಚನೆ.
ನಾನು ತಂದೆ ಹೃದಯ ಸಿಂಹಾಸನಕ್ಕೆ ಅಧಿಕಾರಿ. ಹೃದಯದಲ್ಲಿ ಕೂತ್ಕೊಂಡ್ರ ಜೊತೆಗೆ ಪರಮಾತ್ಮನ ರಚನೆ ಏನು ಕಲ್ಪವೃಕ್ಷ ಏನಿದೆ ಅದರ ಜಡದಲ್ಲಿ ಮೊದಲನೇ ರಚನೆ ನಾವು ಬೇರಲ್ಲಿ ಕೂತಿದ್ದೀವಿ. ನಾವು ಪೂಜ್ಯರು ಪೂರ್ವಜರು. ಪೂಜ್ಯ ಚಿತ್ರ ತೆಗೆದ್ರಿ, ಈಗ ಪೂರ್ವಜರ ಚಿತ್ರ. ನಾನು ಬೇಸಲ್ಲಿದ್ದೀನಿ, ಕಲ್ಪವೃಕ್ಷದ ಬೇಸ್. ಈ ಸ್ಮೃತಿಯಲ್ಲಿ ತಿಲಕಧಾರಿಗಳಾಗ್ರಿ, ಸಮಾನದ ಸ್ಮೃತಿಗಳ ತಿಲಕಧಾರಿ. स्मृति का तिलक लगाया, साथ में बेफिक्र बादशाह सारा फिक्र का बोझ बाप को अर्पण करके डबल लाइट की ताजदारी. ಎಷ್ಟು ಸುಂದರವಾದ ಕಿರೀಟ. ಎಲ್ಲ ನಿಮ್ಮ ಹೊರೆಯನ್ನು ಬಾಬನಿಗೆ ಕೊಟ್ಬಿಟ್ಟು ಏನು ಮಾಡಿ, ಡಬಲ್ ಲೈಟಿನ ಕಿರೀಟಧಾರಿ. ಆತ್ಮಸ್ಮೃತಿಯ ತಿಲಕನೂ ಇದೆ, ಜೊತೆಗೆ ಹಿಂದೆ ಪವಿತ್ರತೆಯ ಕಿರೀಟನೂ ಇದೆ. तो ताज तिलक और तख्तदारी ऐसे बाप अर्थात परमात्म प्यारी आत्मा. ಒಂದು ಸದಾ ಕಿರೀಟ ತಿಲಕ ಸಿಂಹಾಸನದ ಅಧಿಕಾರಿ ಆತ್ಮ, ಪರಮಾತ್ಮನಿಗೆ ಪ್ರಿಯ ಆತ್ಮ. ಯಾರು ನಾನು? ಪಕ್ಕನಾ ನಾನು ಪ್ರಿಯನಾ ಕನ್ಫ್ಯೂಷನ್ ಇಲ್ಲ ತಾನೆ? ಯಾರು ನಾನು ಅಂತ ಇದೆಯಲ್ಲ. तो ये चित्र अपना खींच लिया, सदा ये डबल लाइट का ताज चलता है, फिर चलते फिरते धारण करते हो. ಇದು ನಿಮ್ಮ ಚಿತ್ರ, ಕಂಪ್ಲೀಟ್ ಚಿತ್ರ ಇದು. ಇದನ್ನು ನಿರಂತರವಾಗಿ ನೀವು ನೆನಪು ಮಾಡ್ತೀರಾ, ಧಾರಣೆ ಮಾಡ್ತೀರಾ. ಕಭಿ ಭಿ ಅಪ್ನಾ ಸ್ವಮಾನ್ ಯಾದ್ ಕರೋ ತೋ ಯೇ ತಾಜ್ ತಿಲಕ್ ತಖ್ತದಾರಿ ಹೂಂ. ಕೌನು? ताज तिलक और तख्तदारी हूँ. अपना चित्र दृढ़ संकल्प द्वारा सामने लाओ. याद है शुरू में आप लोगों का अभ्यास बार बार एक शब्द की स्मृति में रहता था. वो एक शब्द है कौन सा? मैं कौन. ये शब्द बार बार स्मृतियों में लाओ. अपना भिन्न भिन्न समान टाइटल, भगवान के मिले हुए टाइटल. भगवान से कितना बड़ा बड़ा टाइटल. ದಾದಿಗಳಿಗೆಲ್ಲ ಮೊದಲನೇ ನಶೆ ಏನಿತ್ತಂದರೆ ಮೇ ಕೌನು ಮೇ ಕ್ಯಾ ಹೂಂ. ಜಾನಕಿ ದಾದಿದ ಅಂತಿಮ ಲೆಸನ್ನು ಅದೇ, ಮೇ ಕೌನ್ ಮೇರಾ ಕೌನ್, ಮೇ ಕೌನ್ ಮೇರಾ ಕೌನ್, ಮೇರಾ ಭಾಗ್ಯ ಕ್ಯಾ. ನಾನು ಯಾರು ಅನ್ನೋದು ಸದಾ ನಿರಂತರವಾಗಿರಲಿ ನಿಮ್ಮ ಮಕ್ಕಳಲ್ಲಿ, ಗಳಿಗೆ ಸ್ಮೃತಿಯಲ್ಲಿ ತನ್ನಿ. ಅದರ ಆಧಾರದ ಮೇಲೆ ನೀವು ಇರಿ. ಏನು ನಿಮ್ಮ ಸ್ವಮಾನದ ಸ್ಮೃತಿ ಇರಲಿ, ನಿಮ್ಮ ಟೈಟಲ್ಸ್ ಸ್ಮೃತಿ ಇರಲಿ. ಟೈಟಲ್ಸನ್ನು ಪರಮಾತ್ಮ ನಿಮಗೆ ಕೊಟ್ಟಿರೋ ಟೈಟಲ್, ತನ್ನ ಟೈಟಲ್ಸ್ ಕೊಟ್ಟಿದ್ದಾರೆ. ಸೊ ಅದರಿಂದ ಆಜ್ಕಲ್ ಲೋಗೋं को मनुष्य टाइटल मिलता, मनुष्य से मनुष्य को टाइटल मिलता तो क्या होता है, कितना महत्व समझते हैं. और आप बच्चों को बाप द्वारा कितना टाइटल्स और सम्मान मिले हैं. ಯಾರೇ ಮನುಷ್ಯರೇ ನೀವು ಅಂಥ ಸರಸ್ವತಿ ಇಂಥ ಸರಸ್ವತಿ ಪಂಡಿತರುಗಳೆಲ್ಲ ತಗೋತಾರಲ್ಲ, ಸಾಧು ಸಂತರು ಓದಿ, ಅದೇ ಅವ್ರಿಗೆ ಎಷ್ಟು ನಶೆ ಇರುತ್ತೆ. ನಿಮಗೆ ಪರಮಾತ್ಮ ಟೈಟಲ್ ಕೊಟ್ಟರು, ಸಮಾನ ಕೊಟ್ಟರು ಅಂದರೆ ಎಷ್ಟು ನಶೆ. तो समान की लिस्ट बुद्धि और अपने बुद्धि में मनन करते रहो. मैं कौन लिस्ट लाओ. ಸಮಾನದ ಸ್ಮೃತಿಯನ್ನು ಮನನ ಮಾಡ್ತೀರಿ, ಲಿಸ್ಟನ್ನು ಮುಂದೆ ತನ್ನಿ. ಎಷ್ಟು ದೊಡ್ಡ ಲಿಸ್ಟು. इसी नशे में रहो तो कारण जो भी है शब्द मर्ज हो जाएगा. ಟೈಟಲ್ ನಶೆಯಲ್ಲಿದ್ದರೆ, ಸಮಾನದ ನಶೆಯಲ್ಲಿದ್ದರೆ ಕಾರಣ ಏನೇ ಇರಲಿ ಅದು ಮರ್ಜ್ ಆಗಿಬಿಡುತ್ತೆ. मर्ज हो जाएगा तो क्या होगा, कारण जाएगा तो निवारण हर कर्म में दिखाई देगा. जब निवारण का स्वरूप बन जाएगा तो सर्व आत्माओं को निर्वाण धाम मुक्ति धाम में सहज जाने का रास्ता क्या है बताए मुक्त कर देंगे. ಮನೆಗೆ ಹೋಗೋ ರಸ್ತೆ ನೀವು ಮುಕ್ತರಾಗ್ಬಿಟ್ರೆ ಈ ಕಾರಣ ಶಬ್ದದಿಂದ ಸದಾ ನಿರಂತರ ಸಮಾನಗಳ ಲಿಸ್ಟಲ್ಲಿದ್ದು ನಶೆ ಖುಷಿಯಲ್ಲಿದ್ದರೆ ಎಲ್ಲರಿಗೆ ನೀವು ಮುಕ್ತರನ್ನು ಮಾಡಿಬಿಡ್ತೀರಾ ಅಂತ. दृढ़ संकल्प करो. आता है दृढ़ संकल्प करना. जब दृढ़ता होती है तो दृढ़ता सफलता की चाबी. जरा भी ದೃಢ ಸಂಕಲ್ಪ ಮಾಡಿ ಇದನ್ನು ಸಮಾಪ್ತಿ ಮಾಡಿ. ದೃಢತೆ
ಸಫಲತೆಯ ಚಾಬಿ ಇದೆಯಲ್ಲ ಎಲ್ಲರ ಹತ್ರ, ಹಾಂ, दृढ़ते ಇದೆಯಲ್ಲ. ज़रा भी दृढ़ संकल्प की कमी नहीं लाओ, क्योंकि माया का काम है हार खिलाना. आपका काम क्या है? आपका काम है बाप के गले का हार बनना. ಮಾಯೆ ನಿಮಗೆ ಸೋಲಿಸ್ಲಿಕ್ಕೆ ಯೋಚನೆ ಮಾಡುತ್ತೆ, ಬಟ್ ನಿಮ್ಮ ಕೆಲಸ ಏನೋ ವಿಜಯ ಮಾಲೆಯಲ್ಲಿ ಬರೋ ವಿಜಯದ ಹಾರ ಬಾಬನ ಕೊರಳಲ್ಲಿರ್ಬೇಕು. ನೀವು ಮಾಯಾಸೆ ನಾ ಹಾರ ಕಾನ, ನೀವು ನನ್ನ ಕೊರಳಿನ ಹಾರ ಆಗ್ರಿ. ಮಾಯೆ ಜೊತೆ ಹಾರ ಅಂದರೆ ಸೋಲು ಅಂತ ಹಿಂದಿಯಲ್ಲಿ. ಎರಡಕ್ಕೂ ಹಾರ, ಹಾರಕ್ಕೂ ಹಾರ ಅಂತಾರೆ, ಸೋಲ್ಗೂ ಹಾರ ಅಂತಾರೆ. तो सभी ये संकल्प करो, मैं सदा बाप के गले का विजय माला में हूँ, गले का हार हूँ. गले का हार विजयी हार है. ನಾನು ಬಾಬನ ಹೃದಯದ ಸಿಂಹಾಸನ ಅಷ್ಟೇ ಅಲ್ಲ, ನಾನು ಬಾಬನ ಕೊರಳಿನ ಹಾರ, ವಿಜಯದ ಹಾರ ಆಗಿದ್ದೀನಿ. ಅದು ಏನು ಪರಮಾತ್ಮನಿಗೆ. तो बाप दादा हाथ उठवाते हैं तो आप क्या बनेंगे? सब क्या उत्तर देते हैं? एक ही उत्तर देते हैं, लक्ष्मी नारायण. राम सीता भी नहीं. तो लक्ष्मी नारायण बनने वाले हम बाप दादा के विजयी माला के मणके पूज्य आत्माएं हैं. भगत आपकी माला का मणका जपते जपते अपने समस्याओं को समाप्त करते हैं. ऐसे श्रेष्ठ मणके हो. ಸಮಾನ ನೋಡಿ ಎಷ್ಟು ದೊಡ್ಡದಂತ. ನಾನು ಕೈ ಎತ್ತಿಸಿದ್ರೆ ಏನಾಗ್ತೀರ ಮಕ್ಕಳೇ ಅಂದರೆ ಎಲ್ಲರೂ ಏನು ಹೇಳ್ತಾರೆ? ಲಕ್ಷ್ಮೀನಾರಾಯಣ. ರಾಮ ಸೀತಾ ಆಗಿ ಪರವಾಗಿಲ್ಲ ಅಂದ್ರೂ ಯಾರೂ ಇಷ್ಟಪಡಲ್ಲ. ಅಂದರೆ ಲಕ್ಷ್ಮೀನಾರಾಯಣನಾಗೋದಂದರೆ ವಿಜಯ ಮಾಲೆಯ ಮಣಿಗಳಾಗ್ತಕ್ಕಂಥದ್ದು. ಹಾಂ, ವೈಜಯಂತಿ ಮಾಲೆಯಲ್ಲಿರ್ತಕ್ಕಂಥವ್ರು ಪೂಜ್ಯ ಆತ್ಮಗಳಲ್ವಾ. ಅದಕ್ಕೆ ಬಾಬಾ ಹೇಳೋದು, ನಿಮ್ಮ ತಾಕತ್ತು ಎಷ್ಟಿದೆ ಅಂದರೆ, ನಿಮ್ಮ ಭಕ್ತರು ನಿಮ್ಮ ಮಾಲೆಯನ್ನು ಸ್ಮರಣೆ ಮಾಡಿ ನಿಮ್ಮ ಹೆಸರು ತಗೊಂಡು ಸಮಸ್ಯೆಗಳಿಂದ ಮುಕ್ತರಾಗ್ತಿದ್ದಾರೆ. मन आप में इतनी ताकत है, आपकी भगत सिर्फ आपका नाम जप करके अपनी समस्या से बाहर आता है. ನೀವು ಯೋಚನೆ ಮಾಡಿ ಅಲ್ಲ, ಇಲ್ಲಿ ಯಾರು ಆ ಥರ ಪುರುಷಾರ್ಥ ಮಾಡಿರ್ತಾರೆ, ಬಾಬನ ನೆನಪು ಮಾಡಿ ಬಾಬಾ ಹೇಳ್ದಂಗೆ ಕೇಳಿ ಕೇಳಿ ಸಮಸ್ಯೆಯಿಂದ ಆಚೆ ಬಂದಿರ್ತಾರೆ, ಅವರ ಸ್ಮೃತಿ ಮಾಡಿದಾಗ ಅಲ್ಲವ್ರಿಗೆ ಸಿಗುತ್ತೆ. ಸೊ ಈಗ ನಾನು ನೋಡ್ಕೋಬೇಕು ವಾಟ ಮಾಯಿ, ನಿರಂತರ ನಾನು ಹಂಗಿದ್ದೀನ, ಬಾಬಾನ ಹೇಳೋ ಸಮಾನ ಟೈಟಲ್ಸ್ ಎಲ್ಲ ನೆನಪು ಮಾಡಿ ಕಾರಣದ ಏನು ಸಮಸ್ಯೆ ಇದೆ ಅದು ನಿವಾರಣೆಯಲ್ಲಿ ತರ್ತಿದ್ದೀನ. ಕ್ಯಾ ಕರೆಂಗೆ? ಬಾಪ್ ದಾದಾಕೋ ಕ್ಯಾ ದೇಂಗೆ ಆಜ್? ಏನು ಕೊಡ್ತೀರಾ ಇವತ್ತು? ಹೋಲಿ ಕಿ ಕೋಯಿ ಗಿಫ್ಟ್ ತೋ ದೇಂಗೆನಾ? ಈ ಹೋಲಿ ಶಬ್ದ ಹಬ್ಬ ಅಲ್ಲ, ಏನಾದರೂ ಗಿಫ್ಟ್ ಕೊಡ್ಬೇಕು. ಏನು ಕೊಡ್ತೀರಾ? हाँ, ये कारण शब्द, ये तो और कारण. ಹಿಂಗಾದ್ರೆ ಹಿಂಗೆ, ಹಿಂಗಾದ್ರೆ ಹಂಗೆ, ಬಾಬಾ ಏನು ಮಾಡೋಕ್ಕಾಗುತ್ತೆ, ಎತ್ಲ ಮಾಡೋಕ್ಕಾಗುತ್ತೆ. ಈ ಕತೆಗಳು ತೋತೋಗಳು, ತೋತ ಬನಾದೇತಾಯ ನಾವು ಅಂತ ಕೂತಿರುತ್ತದೋ, ಬೆಕ್ಕು ಬಂದು ತಿಂದೇ ಹೋಗ್ಬಿಡುತ್ತೆ. ಕಾರಣ ತೋತೋ ಕರಂಗೆ ತೋತಾ ಹೋ ಜಾಯೇಗ. ಹೇಳೋದು ನೀವು ಬರೀ ಹೇಳ್ಕೊಂಡೇ ಇರಲಿ, ಹಂಗಲ್ಲ ಬಾಬಾ ಹಿಂಗೆ, ಹಿಂಗಲ್ಲ ಹಂಗೆ, ಆವಾಗ ನೀವು ಏನಿದ್ರೂ ತೋತ ಆಗಿಬಿಡ್ತೀರ ಅಂತ. ತೋತ ಅನ್ನಿ ಇಲ್ಲ ಕಬೂತರ ಅನ್ನಿ, ಎರಡು ಹಂಗೆ. ತೋತೋ ನೈ ನಾ, ಐಸೆ ವೈಸೆ ಭೀ ನೈ, ಕೋಯಿ ಭೀ ಪ್ರಕಾರ ಕ ಕಾರಣ ನೈ, ಸಬ್ ನಿವಾರಣ. ಯಾವುದೇ ತರಹದ ಕಾರಣ ನೀವು ಹೇಳಂಗೇ ಇಲ್ಲ, ಎಲ್ಲದರ ನಿವಾರಣೆ ಮಾಡಿ. ಅಚ್ಚಾ ಏನಾ? बाप दादा एक एक बच्चे को समान बनने की, श्रेष्ठ संकल्प करने की पदम पदम गुणा मुबारक दे रहे हैं. मुबारक हो, मुबारक हो, मुबारक हो. नशा है ना हमारे जितना पदमा पदम भाग्यवान कौन है? इस नशे में रहो. हमारे जैसा ನಮ್ಮ ಥರ ಪದಮ ಪದಂ ಭಾಗ್ಯವಾನ್ ಯಾರಿಲ್ಲ. ಎಷ್ಟಾದರೂ ಪದಮಗಳು ಹಾಕ್ಕೊಳ್ಳಿ. ಯಾಕೆಂದರೆ ಬಾಬಾ ನನ್ನ ತಂದೆ, ನನಗೆ ತಂದೆಯ ಸಮಾನರಾಗೋ ಶ್ರೇಷ್ಠ ಸಂಕಲ್ಪ ಕೊಡ್ತಿದ್ದಾರೆ. ಅದು ಬಾಬಾ ಹೇಳ್ತಾರೆ, ಇವತ್ತು ಬಂದಿದ್ದೀರಾ ಎಲ್ಲರಿಗೂ ಶುಭಾಶಯಗಳು. ಬಾಬಾ ಡ್ರಿಲ್ಲು ಮಾಡಿಸ್ತಾರೆ. ಅಭಿ 1 सेकंड में सभी ब्राह्मण अपने
राजयोग का अभ्यास करते हुए मन को एकाग्र करने का मालिक बन, मन को जहाँ चाहो जितना समय चाहो जैसे चाहो वैसे अभी अभी मन को एकाग्र करो। ओटोगी परम धाम के मन को एकाग्र करो। कहाँ भी मन यहाँ वहाँ चंचल नहीं हो। क्या है? यहाँ वहाँ मन चंचल नहीं हो। मेरा बाबा, मीठा बाबा, प्यारा बाबा, इस स्नेह के संग के रंग की आध्यात्मिक होली मनाओ। ಒಟ್ಟೋಗ್ರಿ ಈಗ ಬಾಬನ ಹತ್ರ ಸಂಘದ ರಂಗ, ಆತ್ಮೀಯತೆ ರಂಗ ಹಾಕ್ಕೊಳ್ಳಿ. ರಾಜಯೋಗಿ ಅಂದರೆ ಮನಸ್ಸು ಬುದ್ಧಿಯನ್ನು ಒಂದು ಪಾಯಿಂಟಲ್ಲಿ ಇಡೋದು, ಫುಲ್ ಸ್ಟಾಪ್, ಏಕಾಗ್ರತಾ. अच्छा, चारों ओर के श्रेष्ठ विशेष होली और हाईएस्ट बच्चों को सदा स्वयं को बाप समान सर्वशक्तियों से संपन्न मास्टर सर्वशक्तिवान अनुभव करने वाले, सदा हर कमज़ोरियों से मुक्त बन अन्य आत्माओं को भी मुक्ति दिलाने वाले मुक्तिदाता बच्चों को सदा स्वमान की सीट से सेट रहने वाले, सदा अमर भव के वरदान के अनुभव स्वरूप रहने वाले, अमर भव का वरदान। ऐसे चारों ओर के, चाहे सामने बैठने वाले चाहे दूर बैठ स्नेह में समाये हुए बच्चों को याद प्यार और अपने उमंग उत्साह पुरुषार्थ के समाचार देने वाले को बाप दादा का बहुत बहुत दिल का याद प्यार और दिल की पदम पदम गुणा याद प्यार स्वीकार हो। और सभी राजयोगी सो राज्य अधिकारी बच्चों को नमस्ते। हम सभी बच्चों की भी बाप दादा को याद प्यार, गुड मॉर्निंग, नमस्ते नमस्ते नमस्ते। थैंक यू, शुक्रिया बाबा। वरदान, ऑलमाइटी सत्ता के आधार पर आत्माओं को माला माल बनाने वाले पुण्यात्मा भव। ಏನು ಯಾವ ಸತ್ತ ಸಿಕ್ಕಿರೋದು ನಿಮಗೆ? ಆಲ್ಮೈಟಿಗೆ ಸತ್ತ ಅಷ್ಟು ದೊಡ್ಡ ತಾಕತ್ ಸಿಕ್ಬಿಟ್ಟಿದೆ. ಅದರ ಆಧಾರದ ಮೇಲೆ ಆತ್ಮಗಳನ್ನು ಮಾಲಾಮಾಲ್ ಅಂದರೆ ಎಲ್ಲ ಖಜಾನೆಗಳಿಂದ ಭರ್ಪೂರ್ ಮಾಡೋರೇ ಪುಣ್ಯಾತ್ಮರು. जैसे दान पुण्य की सत्ता वाले सकामी राजाओं में सत्ता की फुल पावर थी, जिस पावर के आधार पर चाहे किसी को क्या भी बना दे, ऐसे आप महादानी पुण्य आत्माओं को डायरेक्ट बाप द्वारा प्रकृति जीत माया जीत की विशेष सत्ता मिली हुई है। आप अपने शुद्ध संकल्प के आधार से किसी भी आत्मा का बाप से संबंध जोड़कर माला माल बना सकते हो। सिर्फ इस सत्ता को यथार्थ ರೀತಿ ಯೂಸ್ ಕರೋ. ಅಂದರೆ ಹಿಂದೆ ರಾಜರಿದ್ದರೆ ಯಾರಿಗೆ ಬೇಕಂದರೆ ಬಿಲ್ಕುಲ್ ಸಾಹುಕಾರರು ಎಷ್ಟಾದರೂ ಬರ್ಕೊಂಡು ಹೋಗ್ರಪ್ಪ ಅಂತೇಳಿ ಏನಿಲ್ದವ್ರನ್ನು ಬಿಲ್ಕುಲ್ ಆ ಥರ ಮಾಡ್ಬೋದಿತ್ತು. ಎಲ್ಲ ಇತ್ತಂದರೂ ಅದನ್ನು ಕಿತ್ಕೊಂಡು ಅವ್ರನ್ನ ಭಿಕಾರಿಗಳು ಬೇಕಂದ್ರೂ ಮಾಡ್ತಾಯಿದ್ರು. ಅಷ್ಟು ತಾಕತ್ತಿತ್ತು ಅವರಲ್ಲಿ. ಆ ರಾಜರಿಗೆ ಅಷ್ಟಂದರೆ ನೀವು ಈಶ್ವರನ ಆಲ್ಮೈಟಿಯ ಸತ್ತಾ ಸಿಕ್ಕಿರೋರು, ಆಲ್ಮೈಟಿಯಿಂದ ಎಲ್ಲ ಅಧಿಕಾರಿಗಳು ಸಿಕ್ಕಿರೋರು, ಅಮರ ಭವದ ವರದಾನ ಅಂತ ಮೇಲೆ ಹೇಳಿದ್ರಲ್ಲ, ಅಷ್ಟೇ ಎಲ್ಲ ಇನ್ನೇನು ಸಿಕ್ಕಿದೆ? ಪ್ರಕೃತಿ ಜೀತ್ ಮಾಯಾ ಜೀತ್, ಇದೊಂದು ದೊಡ್ಡ ತಾಕತ್ ಸಿಕ್ಕಿದೆ. ಇದರ ಆಧಾರದ ಮೇಲೆ ಶುದ್ಧ ಸಂಕಲ್ಪಗಳನ್ನು ಇಟ್ಕೊಳ್ತಾ ಎಲ್ಲರ ಸಂಬಂಧ ಬಾಬೂರ ಜೊತೆ ಜೋಡಿಸಿ ಅವರಿಗೆ ಏನು ಬೇಕೋ ಕೊಡಿ, ಮಾಲಾ ಮಾಲ್ ಮಾಡಿಬಿಡಿ.
ಈ ಸತ್ತ ನಿಮಗಷ್ಟೇ ಸಿಕ್ಕಿದೆ. ಸ್ಲೋಗನ್, ಜಬ್ ಆಪ್ ಸಂಪೂರ್ಣತಾ ಕಿ ಬಧಾಯಿಯಾ ಮನಾಯೆಂಗೆ ತಬ್ ಸಮಯ ಪ್ರಕೃತಿ ಅವ್ರ ಮಾಯಾ ವಿದಾಯಿ ಲೇಂಗಿ. ಯಾವಾಗ ನೀವು ಸಂಪೂರ್ಣ ಸ್ಥಿತಿಯನ್ನು ತಂದುಕೊಂಡು ಆ ಶುಭ ಆಸೆಗಳಲ್ಲಿ ಇದ್ದೀರೋ ಆವಾಗ ಪ್ರಕೃತಿ, ಮಾಯೆ ಮತ್ತು ಇನ್ನೇನು ಸಮಯನೂ ಎಂಡಾಗಬೇಕಲ್ಲ. ಕಲಿಯುಗದ ತಮೋಗುಣಿ ಟೈಮ್. ಅವ್ಯಕ್ತ ಇಶಾರ ಏನು, ಕರ್ಮಾತೀತರಾಗಲಿಕ್ಕೆ. जब मन बुद्धि कर्म में बहुत बिजी हो इस समय डायरेक्शन 2 फुल स्टॉप कर्म के भी समय फुल स्टॉप हो जाए. ये प्रैक्टिस 1 सेकेंड के लिए करो, लेकिन अभ्यास करते जाओ, क्योंकि अंतिम सर्टिफिकेट 1 सेकेंड के फुल स्टॉप लगाने पर ही मिलता है. सेकेंड में विस्तार को संभालो, सार स्वरूप बन जाओ. यही अभ्यास कर्मातीत बनाएगा. ಸೆಕೆಂಡಲ್ಲಿ ಫುಲ್ ಸ್ಟಾಪ್. ನೀವು ಎಷ್ಟೇ ಕೆಲಸ ಕಾರ್ಯದಲ್ಲಿ ಬ್ಯುಸಿ ಇರಿ, ಏನೇ ಮಾಡಿ, ಸಂಕಲ್ಪಕ್ಕೂ ಫುಲ್ ಸ್ಟಾಪ್, ಕರ್ಮಕ್ಕೂ ಫುಲ್ ಸ್ಟಾಪ್, ಮಾತಿಗೂ ಫುಲ್ ಸ್ಟಾಪ್. ಯಾರು ಈ ಅಭ್ಯಾಸ ನಡೀತಾ ಕೂತ್ಕೊಳ್ತಾ ಮಾಡ್ತಾ ಹೋಗ್ತಾರೆ, ಅಂತಿಮ ಸಮಯದಲ್ಲಿ ಅವ್ರಿಗೆ ಸರ್ಟಿಫಿಕೇಟ್ ಸಿಗೋದು, ಅವರೇ ಕರ್ಮಾತೀತರಾಗಕ್ಕಾಗುತ್ತೆ. ಬಹುಕಾಲದ ಫುಲ್ ಸ್ಟಾಪ್ ಇಡೋ ಸ್ಥಿತಿ ಬೇಕು. ಸರಿನಾ? ಓಂ ಶಾಂತಿ.